ಎಲ್ಲರಿಗೂ ನಮಸ್ಕಾರ. ಇಂದಿನ ಕಥಾಲೋಕಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಾವು ಕನ್ನಡಿಗರ ಹೆಮ್ಮೆಯ ಸಾಹಿತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಡಾ. ಎಸ್.ಎಲ್. ಭೈರಪ್ಪನವರು ರಚಿಸಿದ ಅತ್ಯಂತ ಪ್ರಸಿದ್ಧ ಮತ್ತು ಮನಕಲಕುವ ಕಾದಂಬರಿ ಗೃಹಭಂಗದ ಕಥಾ ಸಾರಾಂಶವನ್ನು ಕೇಳಲಿದ್ದೇವೆ. ಗೃಹಭಂಗ ಎಂದರೆ ಕೇವಲ ಮನೆಯ ಗೋಡೆಗಳು ಬೀಳುವುದಲ್ಲ, ಒಂದು ಪ್ರತಿಷ್ಠಿತ ಕುಟುಂಬದ ಮೌಲ್ಯಗಳು, ಸಂಬಂಧಗಳು ಮತ್ತು ಮನುಷ್ಯನ ಅಹಂಕಾರ ಹೇಗೆ ಒಂದು ಸಂಸಾರವನ್ನು ಹಂತಹಂತವಾಗಿ ವಿನಾಶದತ್ತ ಕೊಂಡೊಯ್ಯುತ್ತದೆ ಎಂಬುದರ ಕರಾಳ ಚಿತ್ರಣ ಇಲ್ಲಿದೆ. ಈ ಕಥೆಯ ಕೇಂದ್ರಬಿಂದು ನಂಜಮ್ಮ ಎಂಬ ಅಪ್ರತಿಮ ತಾಳ್ಮೆಯ ಹೆಣ್ಣುಮಗಳು. ಅವಳು ಕುಸಿಯುತ್ತಿರುವ ಸಂಸಾರವನ್ನು ಹಿಡಿದು ನಿಲ್ಲಿಸಲು ನಡೆಸುವ ಹೋರಾಟವೇ ಈ ಕಾದಂಬರಿಯ ಜೀವಾಳ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಮಹಾನ್ ಕೃತಿಯ ಮೊದಲ ಭಾಗವನ್ನು ನೋಡೋಣ. ರಾಮಚಂದ್ರದ ಶಾನುಭೋಗರ ಮನೆಯಲ್ಲಿ ಅಶಾಂತಿಯ ಬೆಂಕಿ ಹೇಗೆ ಹತ್ತಿಕೊಂಡಿತು? ಗಂಗಮ್ಮನ ಹಠಮಾರಿತನ ಮತ್ತು ಮಕ್ಕಳ ಕಿಡಿಗೇಡಿತನ ಆ ಕುಟುಂಬವನ್ನು ಹೇಗೆ ಬೀದಿಗೆ ತಂದಿತು ಎಂಬುದನ್ನು ವಿವರವಾಗಿ ತಿಳಿಯೋಣ. ಕಥೆಯನ್ನು ಕೇಳಲು ಸಿದ್ಧರಾಗಿ. ಇದು ಗೃಹಭಂಗ ಭಾಗ 1. ಮೈಸೂರು ಸಂಸ್ಥಾನದ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಆ ಪುಟ್ಟ ಗ್ರಾಮ ರಾಮಚಂದ್ರ. ಅಂದು ಶಾನುಭೋಗ ರಾಮಣ್ಣನವರು ಕಾಲವಾಗಿ 6 ವರ್ಷಗಳೇ ಉರುಳಿದ್ದವು. ಅವರ ಪತ್ನಿ ಗಂಗಮ್ಮ ಗಟ್ಟಿಗಿತ್ತಿ ಹೌದು, ಆದರೆ ದೈವ ಅವಳಿಗೆ ಕೊಟ್ಟಿದ್ದು ಮಾತ್ರ ಕೇವಲ ಕಷ್ಟ ಮತ್ತು ಕಟುವಾದ ನಾಲಿಗೆ. ರಾಮಣ್ಣನವರ ಕಾಲದ ನಂತರ ಮನೆಯ ಗೌರವ ಕುಂದಿತ್ತು, ಆರ್ಥಿಕ ಸ್ಥಿತಿ ಹದಗೆಟ್ಟಿತ್ತು. ಗಂಗಮ್ಮನ 2 ಗಂಡು ಮಕ್ಕಳು, ಚೆನ್ನಿಗರಾಯ ಮತ್ತು ಅಪ್ಪಣ್ಣಯ್ಯ, ತಾಯಿಯ ಪಾಲಿಗೆ ಹಾವಿನ ಮರಿಗಳಂತಾಗಿದ್ದರು. ಹಿರಿಯವನು ಚೆನ್ನಿಗರಾಯನಿಗೆ ಶಾನುಭೋಗಿಕೆ ವಂಶಪಾರಂಪರ್ಯವಾಗಿ ಬರಬೇಕಿತ್ತು, ಆದರೆ ಅವನಿಗಿನ್ನೂ ಲೋಕದ ಜ್ಞಾನವಿರಲಿಲ್ಲ. ಕಿರಿಯವನು ಅಪ್ಪಣ್ಣಯ್ಯನಂತೂ ಓದಿನ ಹೆಸರೆತ್ತಿದ್ದರೆ ಮಾರುದ್ದ ಓಡುತ್ತಿದ್ದ. ಒಂದು ದಿನ ಬೆಳಿಗ್ಗೆ ಅಪ್ಪಣ್ಣಯ್ಯ ಶಾಲೆಗೆ ಹೋಗಲು ನಿರಾಕರಿಸಿದಾಗ ಗಂಗಮ್ಮನ ಕೋಪದ ಕಟ್ಟೆ ಒಡೆಯಿತು. ತಂದೆಯಿಲ್ಲದ ಮಕ್ಕಳು ಹೀಗೆ ಹಾದಿ ತಪ್ಪುತ್ತಿರುವುದನ್ನು ಕಂಡು ಅವಳು ಅಕ್ಷರಶಃ ರೌದ್ರಾವತಾರ ತಳೆದಳು. ಬಾಯಿಗೆ ಬಂದಂತೆ ಬೈಯುತ್ತಾ, ನಿಮ್ಮ ವಂಶ ನಿರ್ವಂಶವಾಗಲಿ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮುಂಡೆ ಮಕ್ಕಳೇ ಎಂದು ಶಪಿಸಿದಳು. ಆಕೆಯ ಬೈಗುಳದ ಅಬ್ಬರಕ್ಕೆ ಇಡೀ ಬೀದಿಯೇ ಬೆಚ್ಚಿಬಿದ್ದಿತು. ಕೊನೆಗೆ ಕೆಲಸದವನಾದ ಮುದ್ದನನ್ನು ಕರೆದು ಅಪ್ಪಣ್ಣಯ್ಯನನ್ನು ನಾಯಿಯನ್ನು ಎಳೆದಂತೆ ಎಳೆದುಕೊಂಡು ಹೋಗಿ ಶಾಲೆಗೆ ಬಿಟ್ಟು ಬರಲು ಆಜ್ಞಾಪಿಸಿದಳು. ಮುದ್ದ ಅಪ್ಪಣ್ಣಯ್ಯನ ಜುಟ್ಟು ಹಿಡಿದು ಎಳೆದುಕೊಂಡು ಹೋದ ದೃಶ್ಯ ಮನೆಯ ಗೌರವವನ್ನು ಬೀದಿಗೆ ತಂದಿತ್ತು. ಈ ಅವಮಾನ ಮಕ್ಕಳ ಮನಸ್ಸಿನಲ್ಲಿ ತಾಯಿಯ ಮೇಲೆ ದ್ವೇಷದ ಬೆಂಕಿಯನ್ನು ಹಚ್ಚಿತು. ಅಮ್ಮನ ಮೇಲೆ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದ ಅಣ್ಣ ತಮ್ಮಂದಿರು ಅಂದು ಮಾಡಿದ ಕೆಲಸ ಯಾರಿಗೂ ಊಹಿಸಲು ಅಸಾಧ್ಯವಾಗಿತ್ತು. ಗಂಗಮ್ಮ ಮನೆಯೊಳಗೆ ಅಡುಗೆ ಕೆಲಸದಲ್ಲಿ ಮಗ್ನಳಾಗಿದ್ದಾಗ ಇಬ್ಬರೂ ಗುಟ್ಟಾಗಿ ಮನೆಯ ಹೆಂಚಿನ ಮಾಡಿನ ಮೇಲೆ ಹತ್ತಿದರು. ದೊಡ್ಡ ಒನಕೆಗಳನ್ನು ಕೈಲಿ ಹಿಡಿದು ಮನೆಯ ಹೆಂಚುಗಳನ್ನು ಪುಡಿಪುಡಿ ಮಾಡಲು ಶುರುಮಾಡಿದರು. ಗುಡುಗು ಬಂದಂತೆ ಹೆಂಚುಗಳು ಕೆಳಗೆ ಬೀಳತೊಡಗಿದವು. ಗಾಬರಿಯಿಂದ ಹೊರಬಂದ ಗಂಗಮ್ಮನ ಮೇಲೆ ಹೆಂಚಿನ ಚೂರುಗಳು ಮಳೆಗರೆದವು. ಒಂದು ಚೂಪಾದ ಹೆಂಚು ಆಕೆಯ ಹಣೆಗೆ ತಗುಲಿ ರಕ್ತ ಚಿಮ್ಮಿತು. ತನ್ನ ಸ್ವಂತ ಮಕ್ಕಳೇ ತನ್ನ ತಲೆ ಒಡೆದಿದ್ದನ್ನು ಕಂಡು ಗಂಗಮ್ಮ ದಿಕ್ಕೆಟ್ಟಳು. ಆಕೆ ರಕ್ತಸಿಕ್ತವಾಗಿ ರೋದಿಸುತ್ತಾ ಗ್ರಾಮದ ಮುಖಂಡ ಪಟೇಲ ಶಿವಗೌಡನ ಮನೆಗೆ ನ್ಯಾಯಕ್ಕಾಗಿ ಓಡಿದಳು. ಇತ್ತ ಪಟೇಲ ಶಿವಗೌಡ ಮೇಲ್ನೋಟಕ್ಕೆ ಸಾಚಾ ಮನುಷ್ಯನಂತೆ ಕಂಡರೂ ಒಳಗೊಳಗೆ ಶಾನುಭೋಗರ ಆಸ್ತಿಯನ್ನು ಕಬಳಿಸಲು ಹೊಂಚು ಹಾಕುತ್ತಿದ್ದ ಕುತಂತ್ರಿ. ಗಂಗಮ್ಮನ ದೂರನ್ನು ಬಳಸಿಕೊಂಡ ಅವನು ಮಕ್ಕಳ ಕಿಡಿಗೇಡಿತನದಿಂದ ಊರಿನ ಕೆರೆಯ ಏರಿಯ ಮೇಲೆ ಬೆಳೆದಿದ್ದ ಕಬ್ಬಿನ ಗದ್ದೆಗೆ ಬೆಂಕಿ ಬಿದ್ದಿದೆ ಎಂಬ ಸುಳ್ಳು ಕಥೆಯನ್ನು ಹೆಣೆದನು. ಪಂಚಾಯಿತಿಯಲ್ಲಿ ಗಂಗಮ್ಮನಿಗೆ ದಿಕ್ಕು ತೋಚದಂತೆ ಮಾಡಿ, ನಿಮ್ಮ ಮಕ್ಕಳು ಮಾಡಿದ ತಪ್ಪಿಗೆ ಸಾವಿರಾರು ರೂಪಾಯಿ ದಂಡ ಕಟ್ಟಬೇಕು, ಇಲ್ಲದಿದ್ದರೆ ಜೈಲಿಗೆ ಕಳಿಸುತ್ತೇನೆ ಎಂದು ಬೆದರಿಸಿದನು. ಆ ಕಡು ಬಡತನದಲ್ಲಿ ರಕ್ತ ಸುರಿಯುತ್ತಿದ್ದ ಹಣ್ಣು ಜೀವ ಗಂಗಮ್ಮ ದಾರಿಯಿಲ್ಲದೆ ಪಟೇಲ ಶಿವಗೌಡ ಬರೆದ ಆಸ್ತಿ ಪತ್ರಗಳಿಗೆ ಸಹಿ ಹಾಕಿದಳು. ಆ ಒಂದು ಸಹಿ ಶಾನುಭೋಗರ ಮನೆತನದ ಅಳಿವಿಗೆ ಮುನ್ನುಡಿಯಾಯಿತು. ಮನೆ ಹಾಳಾಗುತ್ತಿರುವುದನ್ನು ಕಂಡು ಗ್ರಾಮದ ಸಾಧು ವ್ಯಕ್ತಿ ಮಾದೇವಯ್ಯನವರು ಗಂಗಮ್ಮನಿಗೆ ಬುದ್ಧಿ ಹೇಳಿದರು. ಮಕ್ಕಳನ್ನು ಇನ್ನು ಇಲ್ಲಿಯೇ ಬಿಟ್ಟರೆ ಪ್ರಯೋಜನವಿಲ್ಲವೆಂದು ಅರಿತ ಗಂಗಮ್ಮ ಚೆನ್ನಿಗರಾಯನನ್ನು ಪಕ್ಕದ ಹೊನ್ನವಳ್ಳಿಯ ಸೀತಾರಾಮಯ್ಯನವರ ಬಳಿ ಶಾನುಭೋಗಿಕೆ ಕಲಿಯಲು ಕಳುಹಿಸಿದಳು. ಹೊನ್ನವಳ್ಳಿಯಲ್ಲಿ ಕಳೆದ 3 ವರ್ಷಗಳು ಚೆನ್ನಿಗರಾಯನನ್ನು ಒಬ್ಬ ಲೆಕ್ಕಾಚಾರದ ಮನುಷ್ಯನನ್ನಾಗಿ ಮಾಡಿದವು. ಅವನು ಕಸಬಾ ಶಾನುಭೋಗರ ಕೈಕೆಳಗೆ 12 ತರಹದ ಲೆಕ್ಕಗಳನ್ನು, ಜಮಾಬಂದಿ ವಹಿಗಳನ್ನು ಕರತಲಾಮಲಕ ಮಾಡಿಕೊಂಡನು. ಆದರೆ ವಿದ್ಯೆಯ ಜೊತೆಗೆ ಅವನಲ್ಲಿ ವಿನಯ ಬರಲಿಲ್ಲ. ಬದಲಿಗೆ ನಾನು ಎಲ್ಲವನ್ನೂ ಕಲಿತಿದ್ದೇನೆ ಎಂಬ ಅಹಂಕಾರ ಮೊಳಕೆಯೊಡೆಯಿತು. 3 ವರ್ಷಗಳ ನಂತರ ಚೆನ್ನಿಗರಾಯ ಮರಳಿ ಊರಿಗೆ ಬಂದಾಗ ಅವನು ಕೇವಲ ಒಬ್ಬ ತರಬೇತಿ ಪಡೆದ ಶಾನುಭೋಗನಾಗಿರಲಿಲ್ಲ. ಬದಲಿಗೆ ತನ್ನ ವಯಸ್ಸಿಗೆ ಮೀರಿದ ವಿವಾಹದ ಹಂಬಲ ಮತ್ತು ಸ್ವತಂತ್ರ ಬದುಕಿನ ಕನಸು ಹೊತ್ತ ಯುವಕನಾಗಿದ್ದನು. ರಾಮಚಂದ್ರದ ಶಾನುಭೋಗರ ಕಥೆ ಈಗ ಒಂದು ಹೊಸ ಮತ್ತು ಸಂಕೀರ್ಣವಾದ ತಿರುವಿಗೆ ಬಂದು ನಿಂತಿತ್ತು. ಹೊನ್ನವಳ್ಳಿಯಿಂದ ಹಿಂತಿರುಗಿದ ಚೆನ್ನಿಗರಾಯನಲ್ಲಿ ಈಗ ಮೊದಲಿಗಿಂತಲೂ ಹೆಚ್ಚಿನ ಅಹಂಕಾರ ಮನೆ ಮಾಡಿತ್ತು. ತಾನು ಶಾನುಭೋಗಿಕೆ ಕಲಿತಿದ್ದೇನೆ, ಇನ್ನು ಮೇಲೆ ತಾನೇ ಈ ಊರಿನ ಯಜಮಾನ ಎಂಬ ಭಾವನೆ ಅವನಲ್ಲಿ ಬಲವಾಗಿತ್ತು.
ಆದರೆ ಮನೆಯ ಪರಿಸ್ಥಿತಿ ಮಾತ್ರ ಸುಧಾರಿಸಿರಲಿಲ್ಲ. ಗಂಗಮ್ಮನ ಸಿಡುಕು ಸ್ವಭಾವ ಮತ್ತು ಪಟೇಲ ಶಿವಗೌಡನ ಕುತಂತ್ರದಿಂದಾಗಿ ಆಸ್ತಿಪಾಸ್ತಿಗಳು ಕೈಬಿಟ್ಟು ಹೋಗುತ್ತಿದ್ದವು. ಈ ನಡುವೆ ಚೆನ್ನಿಗರಾಯನಿಗೆ ಮದುವೆಯ ಹಂಬಲ ಶುರುವಾಯಿತು. 18 ದಾಟಿದರೂ ತನಗೆ ಮದುವೆಯಾಗಿಲ್ಲ ಎಂಬ ಕೊರಗು ಅವನನ್ನು ಕಾಡತೊಡಗಿತು. ಗಂಗಮ್ಮನಿಗೂ ತನ್ನ ಮಗನಿಗೆ ಒಂದು ಗತಿ ಕಾಣಿಸಬೇಕೆಂಬ ಹಂಬಲವಿತ್ತು. ಮಗನಿಗೆ ಮದುವೆ ಮಾಡಿದರೆ ಮನೆಯ ಜವಾಬ್ದಾರಿ ಹೆಚ್ಚುತ್ತದೆ ಮತ್ತು ತನಗೂ ಒಬ್ಬಳು ಸೊಸೆ ಆಸರೆಯಾಗುತ್ತಾಳೆ ಎಂಬುದು ಅವಳ ಲೆಕ್ಕಾಚಾರವಾಗಿತ್ತು. ಹಲವು ಕಡೆ ಹುಡುಕಾಟ ನಡೆಸಿದ ನಂತರ ಕೊನೆಗೆ ತಿಪಟೂರು ತಾಲ್ಲೂಕಿನ ಮತ್ತೊಂದು ಹಳ್ಳಿಯ ಹುಡುಗಿ ನಂಜಮ್ಮನ ಸಂಬಂಧ ಕೂಡಿಬಂದಿತು. ನಂಜಮ್ಮ ಬಡತನದಲ್ಲಿ ಬೆಳೆದಿದ್ದರೂ ಅತ್ಯಂತ ತಾಳ್ಮೆ, ಬುದ್ಧಿವಂತಿಕೆ ಮತ್ತು ಸಂಯಮವುಳ್ಳ ಹುಡುಗಿ. ಅವಳ ತಂದೆ ಬಡ ಶಾನುಭೋಗರಾಗಿದ್ದರೂ ಮಗಳಿಗೆ ಸಂಸ್ಕಾರ ನೀಡಿದ್ದರು. ಗಂಗಮ್ಮನ ಅಬ್ಬರದ ಸ್ವಭಾವದ ಬಗ್ಗೆ ತಿಳಿದಿದ್ದರೂ ವಿಧಿಯಿಲ್ಲದೆ ನಂಜಮ್ಮನ ಕುಟುಂಬ ಈ ಸಂಬಂಧಕ್ಕೆ ಒಪ್ಪಿಗೆ ನೀಡಿತು. ವಿಜೃಂಭಣೆಯಿಲ್ಲದಿದ್ದರೂ ಸಂಪ್ರದಾಯಬದ್ಧವಾಗಿ ಚೆನ್ನಿಗರಾಯ ಮತ್ತು ನಂಜಮ್ಮನ ವಿವಾಹ ಜರುಗಿತು. ನಂಜಮ್ಮ ರಾಮಚಂದ್ರದ ಶಾನುಭೋಗರ ಮನೆಗೆ ಸೊಸೆಯಾಗಿ ಬಂದಳು. ಆದರೆ ಅವಳಿಗೆ ಅರಿವಿರಲಿಲ್ಲ ತಾನು ಕಾಲಿಡುತ್ತಿರುವುದು ಒಂದು ಸಂಸಾರಕ್ಕಲ್ಲ, ಬದಲಾಗಿ ಸುಡುತ್ತಿರುವ ಬೆಂಕಿಯ ಕೊಳ್ಳಕ್ಕೆ ಎಂದು. ಮನೆಗೆ ಬಂದ ದಿನದಿಂದಲೇ ನಂಜಮ್ಮನಿಗೆ ಅತ್ತೆ ಗಂಗಮ್ಮನ ಅಸಲಿ ರೂಪದ ಪರಿಚಯವಾಯಿತು. ಗಂಗಮ್ಮನಿಗೆ ಸೊಸೆಯನ್ನು ಕಂಡರೆ ಪ್ರೀತಿಗಿಂತ ಹೆಚ್ಚಾಗಿ ತನ್ನ ಆಜ್ಞೆಯನ್ನು ಪಾಲಿಸುವ ಒಬ್ಬ ದಾಸಿಯಂತೆ ಕಾಣುತ್ತಿತ್ತು. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಗಂಗಮ್ಮ ಬೈಗುಳದ ಮಳೆ ಸುರಿಸುತ್ತಿದ್ದಳು. ಬಡವರ ಮನೆಯಿಂದ ಬಂದವಳು ಇಲ್ಲಿಗೆ ಬಂದು ಮಹಾರಾಣಿಯಾಗಲು ನೋಡುತ್ತಿದ್ದೀಯಾ ಎಂಬ ಚುಚ್ಚುಮಾತುಗಳು ನಿತ್ಯದ ಕಾಯಕವಾದವು. ನಂಜಮ್ಮ ಎಲ್ಲವನ್ನೂ ಮೌನವಾಗಿ ಸಹಿಸುತ್ತಿದ್ದಳು. ಅವಳಿಗೆ ತನ್ನ ಗಂಡ ಚೆನ್ನಿಗರಾಯ ತನ್ನ ಪರವಾಗಿ ನಿಲ್ಲುತ್ತಾನೆ ಎಂಬ ಸಣ್ಣ ಆಸೆಯಿತ್ತು. ಆದರೆ ಚೆನ್ನಿಗರಾಯ ಸಂಪೂರ್ಣವಾಗಿ ತಾಯಿಯ ಕೈಗೊಂಬೆಯಾಗಿದ್ದ. ಅಮ್ಮನ ಎದುರು ಮಾತನಾಡಲು ಅವನಿಗೆ ಧೈರ್ಯವಿರಲಿಲ್ಲ. ಅತ್ತ ಹೆಂಡತಿಯ ಕಷ್ಟವನ್ನು ಅರ್ಥಮಾಡಿಕೊಳ್ಳುವ ಮನಸ್ಸೂ ಇರಲಿಲ್ಲ. ಇತ್ತ ಮನೆಯಲ್ಲಿ ಅಪ್ಪಣ್ಣಯ್ಯನ ಹಾವಳಿ ಕಡಿಮೆಯಾಗಿರಲಿಲ್ಲ. ಅವನು ಯಾವುದೋ ಕಾಡಿನ ಪ್ರಾಣಿಯಂತೆ ಮನೆಯಲ್ಲಿ ಯಾರಿಗೂ ಸಿಗದಂತೆ ಅಲೆಯುತ್ತಿದ್ದ. ನಂಜಮ್ಮ ಮಾತ್ರ ಅವನ ಮೇಲೆ ಮರುಕ ತೋರುತ್ತಿದ್ದಳು. ಅವನಿಗೆ ಹಸಿವಾದಾಗ ಗುಟ್ಟಾಗಿ ಊಟ ಬಡಿಸುತ್ತಾ ಅವನ ಹಠಮಾರಿ ಸ್ವಭಾವವನ್ನು ಪ್ರೀತಿಯಿಂದ ಗೆಲ್ಲಲು ಪ್ರಯತ್ನಿಸುತ್ತಿದ್ದಳು. ಅಪ್ಪಣ್ಣಯ್ಯನಿಗೂ ಈ ಮನೆಯಲ್ಲಿ ತನ್ನನ್ನೂ ಮನುಷ್ಯನಂತೆ ಕಾಣುವ ಏಕೈಕ ಜೀವ ನಂಜಮ್ಮ ಎಂಬುದು ನಿಧಾನವಾಗಿ ಅರ್ಥವಾಗತೊಡಗಿತು. ಆದರೆ ಗಂಗಮ್ಮನಿಗೆ ಇದು ಇಷ್ಟವಾಗುತ್ತಿರಲಿಲ್ಲ. ಸೊಸೆ ಬಂದ ಮೇಲೆ ಮಗನನ್ನು ಎತ್ತಿಕಟ್ಟುತ್ತಿದ್ದಾಳೆ ಎಂಬ ಹೊಸ ಅಪವಾದವನ್ನು ನಂಜಮ್ಮನ ಮೇಲೆ ಹೊರಿಸಿದಳು. ಮನೆಯ ಆರ್ಥಿಕ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕುಸಿಯುತ್ತಿತ್ತು. ಪಟೇಲ ಶಿವಗೌಡ ತಾನು ಕೊಟ್ಟ ಸಾಲದ ನೆಪದಲ್ಲಿ ಶಾನುಭೋಗರ ಜಮೀನಿನ ಬೆಳೆಗಳನ್ನೆಲ್ಲ ತಾನೇ ವಶಪಡಿಸಿಕೊಳ್ಳುತ್ತಿದ್ದ. ಚೆನ್ನಿಗರಾಯನಿಗೆ ಶಾನುಭೋಗಿಕೆ ಕೆಲಸ ಸರಿಯಾಗಿ ಬರುತ್ತಿದ್ದರೂ ಊರಿನ ರಾಜಕೀಯದಲ್ಲಿ ಅವನು ಸೋಲುತ್ತಿದ್ದ. ಈ ಎಲ್ಲದರ ನಡುವೆ ನಂಜಮ್ಮ ಗರ್ಭಿಣಿಯಾದಳು. ಮಗುವಿನ ಆಗಮನದ ಸುದ್ದಿ ಬಂದಾಗ ಗಂಗಮ್ಮ ಸ್ವಲ್ಪ ಮೃದುವಾದಂತೆ ಕಂಡರೂ ಅವಳ ಒಳಗಿನ ದ್ವೇಷದ ಜ್ವಾಲೆ ಆರಿರಲಿಲ್ಲ. ನಂಜಮ್ಮ ಮಾತ್ರ ತನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಜೀವಕ್ಕೆ ಈ ಮನೆಯ ಅರಾಜಕತೆ ತಟ್ಟಬಾರದೆಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಳು. ರಾಮಚಂದ್ರದ ಶಾನುಭೋಗರ ಮನೆಯಲ್ಲಿ ಈಗ ನಿಶ್ಶಬ್ದವಾದ ಬಿರುಗಾಳಿಯೊಂದು ಬೀಸಲು ಸಿದ್ಧವಾಗಿತ್ತು. ನಂಜಮ್ಮ ಶಾನುಭೋಗರ ಮನೆಗೆ ಬಂದ ಮೇಲೆ ಅಲ್ಲಿನ ಬದುಕು ಒಂದು ವಿಚಿತ್ರವಾದ ಸಂಕಟದ ಹಾದಿಯಲ್ಲಿ ಸಾಗುತ್ತಿತ್ತು. ಮನೆಯಲ್ಲಿ ಅತ್ತೆ ಗಂಗಮ್ಮನ ದರ್ಪ ಎಷ್ಟು ಭಯಾನಕವಾಗಿತ್ತೆಂದರೆ ನಂಜಮ್ಮನಿಗೆ ಹಗಲು ಹೊತ್ತು ನೆಮ್ಮದಿಯಿಂದ ಉಸಿರಾಡಲು ಕೂಡ ಸಾಧ್ಯವಿರಲಿಲ್ಲ. ಆದರೆ ನಂಜಮ್ಮ ಸಾಮಾನ್ಯ ಹೆಣ್ಣಲ್ಲ, ಅವಳು ಸಂಸ್ಕಾರ ಮತ್ತು ಬುದ್ಧಿವಂತಿಕೆಯ ಸಾಕಾರ ಮೂರ್ತಿ. ಗಂಗಮ್ಮ ದಿನವಿಡೀ ಬೈಯುತ್ತಿದ್ದರೂ ಶಾಪ ಹಾಕುತ್ತಿದ್ದರೂ ನಂಜಮ್ಮ ಅದನ್ನು ಸಮುದ್ರದಂತೆ ನುಂಗಿಕೊಳ್ಳುತ್ತಿದ್ದಳು. ಅವಳಿಗೆ ಅರಿವಿತ್ತು ಈ ಮನೆ ಕುಸಿಯುತ್ತಿದೆ, ಅದನ್ನು ಹಿಡಿದು ನಿಲ್ಲಿಸುವ ಜವಾಬ್ದಾರಿ ಈಗ ತನ್ನ ಮೇಲಿದೆ ಎಂದು. ಅತ್ತೆ ಬೈದಷ್ಟೂ ನಂಜಮ್ಮ ಹೆಚ್ಚು ಶಿಸ್ತಿನಿಂದ ಕೆಲಸ ಮಾಡುತ್ತಿದ್ದಳು. ಅಡುಗೆ ಮನೆಯನ್ನು ಚೊಕ್ಕಟವಾಗಿಡುವುದು, ಅಲ್ಪ ಸ್ವಲ್ಪ ಸಿಗುತ್ತಿದ್ದ ಧಾನ್ಯದಲ್ಲೇ ರುಚಿಯಾದ ಅಡುಗೆ ಮಾಡುವುದು ಇವೆಲ್ಲವೂ ಅವಳಿಗೆ ಸಿದ್ಧಿಸಿತ್ತು. ಚೆನ್ನಿಗರಾಯ ಮಾತ್ರ ಸಂಪೂರ್ಣ ನಿಷ್ಕ್ರಿಯನಾಗಿದ್ದ. ಅವನಿಗೆ ಶಾನುಭೋಗಿಕೆ ಕೆಲಸದ ಬಗ್ಗೆ ಗೊತ್ತುತ್ತಿತ್ತೇ ಹೊರತು ಸಂಸಾರವನ್ನು ಹೇಗೆ ಮುನ್ನಡೆಸಬೇಕು ಎಂಬ ಕಾಳಜಿ ಇರಲಿಲ್ಲ. ತಾಯಿ ಮತ್ತು ಹೆಂಡತಿಯ ನಡುವಿನ ಜಗಳದಲ್ಲಿ ಅವನು ಯಾವಾಗಲೂ ತಾಯಿಯ ಕಡೆಯೇ ನಿಲ್ಲುತ್ತಿದ್ದ. ಅದು ಗೌರವಕ್ಕಿಂತ ಹೆಚ್ಚಾಗಿ ಭಯದಿಂದ ಕೂಡಿದ್ದಾಗಿತ್ತು. ಅಪ್ಪಣ್ಣಯ್ಯನಂತೂ ಮನೆಯಲ್ಲಿ ಇದ್ದೂ ಇಲ್ಲದಂತಿದ್ದ. ಆದರೆ ಅವನಿಗೆ ಅತ್ತಿಗೆಯ ಮೇಲೆ ಮಾತ್ರ ಎಲ್ಲಿಲ್ಲದ ಪ್ರೀತಿ. ಊರಿನಲ್ಲಿ ಯಾರಾದರೂ ನಂಜಮ್ಮನ ಬಗ್ಗೆ ಲಘುವಾಗಿ ಮಾತನಾಡಿದರೆ ಅಪ್ಪಣ್ಣಯ್ಯ ಕಿಡಿಗೇಡಿಯಾಗಿ ಬದಲಾಗುತ್ತಿದ್ದ. ನಂಜಮ್ಮನ ಸಹನೆ ಅವನ ಮನಸ್ಸನ್ನು ಬದಲಿಸತೊಡಗಿತ್ತು. ಈ ಕಾಲಘಟ್ಟದಲ್ಲಿ ನಂಜಮ್ಮನಿಗೆ ಮೊದಲ ಮಗುವಿನ ಜನನವಾಯಿತು. ಗಂಡು ಮಗು ಜನಿಸಿದಾಗ ಮನೆಯಲ್ಲಿ ಸಣ್ಣದೊಂದು ಸಂತಸದ ಅಲೆ ಮೂಡಿತು. ಮಗುವಿಗೆ ರಾಮಣ್ಣ ಎಂದು ತಾತನ ಹೆಸರನ್ನೇ ಇಡಲಾಯಿತು. ಮಗು ಬಂದ ಮೇಲೆ ಗಂಗಮ್ಮನ ಸ್ವಭಾವ ಬದಲಾಗಬಹುದು ಎಂಬ ನಂಜಮ್ಮನ ಆಸೆ ಸುಳ್ಳಾಯಿತು. ಮಗು ಅಳುತ್ತಿದ್ದರೆ ಯಾವ ಕಾಲಕ್ಕೆ ಹುಟ್ಟಿತೋ ಈ ಮುಂಡೆ ಮಗು ಮನೆಗೆ ದರಿದ್ರ ತಂದಿದೆ ಎಂದು ಶಪಿಸಲು ಕೂಡ ಗಂಗಮ್ಮ ಹಿಂದೆ ಮುಂದೆ ನೋಡುತ್ತಿರಲಿಲ್ಲ.
ನಂಜಮ್ಮ ಒಂದು ಕೈಯಲ್ಲಿ ಮಗುವನ್ನು ಎತ್ತಿಕೊಂಡು ಮತ್ತೊಂದು ಕೈಯಲ್ಲಿ ಒಲೆಯ ಮುಂದೆ ಕುಳಿತು ಬೆವರುತ್ತಾ ಕೆಲಸ ಮಾಡುತ್ತಿದ್ದ ಆ ದೃಶ್ಯಗಳು ಎಂತವರ ಕಣ್ಣಲ್ಲೂ ನೀರು ತರಿಸುವಂತಿದ್ದವು. ಇತ್ತ ಊರಿನ ಪಟೇಲ ಶಿವಗೌಡನ ಕಾಟ ಮಿತಿಮೀರಿತ್ತು. ಚೆನ್ನಿಗರಾಯನ ಮುಗ್ಧತೆಯನ್ನು ಅಥವಾ ದಡ್ಡತನವನ್ನು ಬಳಸಿಕೊಂಡು ಆಸ್ತಿಯನ್ನೆಲ್ಲ ತನ್ನ ಹೆಸರಿಗೆ ಮಾಡಿಕೊಳ್ಳುವ ಹುನ್ನಾರ ಸಾಗಿತ್ತು. ಜಮೀನಿನ ಬೆಳೆ ಸರಿಯಾಗಿ ಮನೆಗೆ ಬರುತ್ತಿರಲಿಲ್ಲ. ನಂಜಮ್ಮನಿಗೆ ಮನೆಯಲ್ಲಿ ಅಕ್ಕಿ ಕಡಿಮೆಯಾಗುತ್ತಿರುವುದು ಅರಿವಿಗೆ ಬಂದಿತು. ಅವಳು ರಹಸ್ಯವಾಗಿ ತನ್ನ ತವರು ಮನೆಯಿಂದ ತಂದಿದ್ದ ಅಲ್ಪ ಸ್ವಲ್ಪ ಒಡವೆಗಳನ್ನು ಅಥವಾ ಉಳಿತಾಯದ ಹಣವನ್ನು ಬಳಸಿ ಸಂಸಾರದ ನೊಗವನ್ನು ಎಳೆಯಲು ಪ್ರಯತ್ನಿಸಿದಳು. ಒಂದು ದಿನ ಗಂಗಮ್ಮ ಮತ್ತು ನಂಜಮ್ಮನ ನಡುವೆ ಭೀಕರ ಜಗಳ ನಡೆಯಿತು. ವಿಷಯ ಕ್ಷುಲ್ಲಕವಾಗಿದ್ದರೂ ಗಂಗಮ್ಮ ನಂಜಮ್ಮನ ತಂದೆ ತಾಯಿಯ ಬಗ್ಗೆ ಕೀಳಾಗಿ ಮಾತನಾಡಿದಳು. ಅಲ್ಲಿಯವರೆಗೂ ಎಲ್ಲವನ್ನೂ ಸಹಿಸಿದ್ದ ನಂಜಮ್ಮ ಅಂದು ಮೊದಲ ಬಾರಿಗೆ ದೃಢವಾದ ಧ್ವನಿಯಲ್ಲಿ ಅತ್ತೆಗೆ ಉತ್ತರ ಕೊಟ್ಟಳು. ನನ್ನನ್ನು ಎಷ್ಟು ಬೇಕಾದರೂ ಬೈಯಿರಿ ಅತ್ತೆ, ಆದರೆ ನನ್ನ ಹೆತ್ತವರ ಬಗ್ಗೆ ಮಾತನಾಡಬೇಡಿ ಎಂದು ಹೇಳಿದಾಗ ಗಂಗಮ್ಮನ ಅಹಂಕಾರಕ್ಕೆ ದೆಬ್ಬೆ ಬಿದ್ದಂತಾಯಿತು. ಗಂಗಮ್ಮ ಮನೆಯಿಂದ ಹೊರಬಂದು ಬೀದಿಯಲ್ಲಿ ನಿಂತು ಕೂಗಾಡತೊಡಗಿದಳು. ಸೊಸೆ ನನಗೆ ಎದುರು ಮಾತನಾಡುತ್ತಿದ್ದಾಳೆ, ಈ ಮನೆಗೆ ಶನಿ ಬಂದಿದೆ ಎಂದು ಊರಿಡೀ ಸುದ್ದಿ ಮಾಡಿದಳು. ಆದರೆ ಊರಿನ ಜನರಿಗೆ ತಿಳಿದಿತ್ತು ನಂಜಮ್ಮ ಎಂತಹ ಸಾಧ್ವಿ ಎಂದು. ಮಾದೇವಯ್ಯನವರು ನಂಜಮ್ಮನಿಗೆ ಧೈರ್ಯ ಹೇಳಿ, ತಾಯಿ, ಈ ಸಂಸಾರವನ್ನು ಉಳಿಸುವುದು ನಿನ್ನ ಕೈಲೇ ಇದೆ, ತಾಳ್ಮೆ ಕಳೆದುಕೊಳ್ಳಬೇಡ ಎಂದು ಸಮಾಧಾನಪಡಿಸಿದರು. ನಂಜಮ್ಮ ಕಣ್ಣೀರು ಸುರಿಸುತ್ತಲೇ ಮಗುವನ್ನು ಎದೆಗೆ ಹಚ್ಚಿಕೊಂಡಳು. ರಾಮಸಂದ್ರದ ಶಾನುಭೋಗರ ಮನೆಯಲ್ಲಿ ಈಗ ಬಡತನದ ಜೊತೆಗೆ ದ್ವೇಷದ ವಿಷಗಾಳಿಯೂ ಜೋರಾಗಿ ಬೀಸಲಾರಂಭಿಸಿತ್ತು. ನಂಜಮ್ಮನ ಬದುಕು ಒಂದು ದೊಡ್ಡ ಅಗ್ನಿ ಪರೀಕ್ಷೆಗೆ ಅಣಿಯಾಗಿತ್ತು. ರಾಮಸಂದ್ರದ ಶಾನುಭೋಗರ ಮನೆಯಲ್ಲಿ ದಾರಿದ್ರ್ಯದ ನೆರಳು ದಟ್ಟವಾಗುತ್ತಿತ್ತು. ಗಂಗಮ್ಮನ ಹಠಮಾರಿತನ ಮತ್ತು ಚೆನ್ನಿಗರಾಯನ ಅದಕ್ಷತೆಯಿಂದಾಗಿ ಕೈಲಿದ್ದ ಜಮೀನುಗಳು ಒಂದೊಂದಾಗಿ ಪಟೇಲ ಶಿವಗೌಡನ ಪಾಲಾಗುತ್ತಿದ್ದವು. ಈ ಹೊತ್ತಿನಲ್ಲಿ ನಂಜಮ್ಮ ಎರಡನೇ ಮಗುವಿಗೆ ಜನ್ಮ ನೀಡಿದಳು. ಈ ಮಗುವಿಗೆ ಕಾಮಣ್ಣ ಎಂದು ಹೆಸರಿಡಲಾಯಿತು. ಆದರೆ ಕಾಮಣ್ಣ ಹುಟ್ಟಿನಿಂದಲೇ ಸ್ವಲ್ಪ ವಿಚಿತ್ರವಾಗಿದ್ದ. ಸರಿಯಾಗಿ ಹಾಲು ಕುಡಿಯುತ್ತಿರಲಿಲ್ಲ, ಸದಾ ಅಳುತ್ತಿದ್ದ ಅಥವಾ ಮಂಕಾಗಿರುತ್ತಿದ್ದ. ಮಗುವಿನ ಈ ಅಸ್ವಸ್ಥತೆ ನಂಜಮ್ಮನಿಗೆ ಮಾನಸಿಕವಾಗಿ ದೊಡ್ಡ ಹೊರೆಯಾಯಿತು. ಅತ್ತೆ ಗಂಗಮ್ಮನಂತೂ ನೋಡಮ್ಮ, ನಿನಗೆ ಹುಟ್ಟುವ ಮಕ್ಕಳು ನಿನ್ನಂತೆಯೇ ಮಂಕುಗಳು ಎಂದು ಚುಚ್ಚುಮಾತುಗಳಿಂದ ಸೊಸೆಯನ್ನು ಹಿಂಸಿಸುತ್ತಿದ್ದಳು. ಮನೆಯಲ್ಲಿ ಧಾನ್ಯದ ಕೊಠಡಿ ಖಾಲಿಯಾಗುತ್ತಿತ್ತು. ಅಡುಗೆ ಮನೆಗೆ ಬೇಕಾದ ಉಪ್ಪು ಮೆಣಸಿಗೂ ಪರದಾಡುವ ಸ್ಥಿತಿ ಬಂದಾಗ ನಂಜಮ್ಮ ತನ್ನ ದೃಢತೆಯನ್ನು ಮೆರೆದಳು. ಅವಳು ಕೇವಲ ಮನೆಯೊಳಗಿನ ಸೊಸೆಯಾಗಿ ಉಳಿಯದೆ ಸಂಸಾರವನ್ನು ಆರ್ಥಿಕವಾಗಿ ಸರಿದೂಗಿಸಲು ಮುಂದಾದಳು. ತನ್ನ ತವರು ಮನೆಯಿಂದ ತಂದಿದ್ದ ಅಲ್ಪ ಸ್ವಲ್ಪ ಹಣವನ್ನು ಬಳಸಿಕೊಂಡು ಹೈನುಗಾರಿಕೆ ಶುರುಮಾಡಿದಳು. ಮನೆಯಲ್ಲಿದ್ದ ಎಮ್ಮೆಗಳನ್ನು ತಾನೇ ಆರೈಕೆ ಮಾಡುತ್ತಾ ಹಾಲು ಮಾರಿ ಬಂದ ಕಾಸಿನಲ್ಲಿ ಸಂಸಾರ ನಡೆಸುತ್ತಿದ್ದಳು. ಆದರೆ ಚೆನ್ನಿಗರಾಯನಿಗೆ ಇದರ ಬಗ್ಗೆ ಕಿಂಚಿತ್ತೂ ಗೌರವವಿರಲಿಲ್ಲ. ಅವನು ಶಾನುಭೋಗಿಕೆ ಕೆಲಸದ ನೆಪದಲ್ಲಿ ಊರು ಸುತ್ತುತ್ತಿದ್ದನೇ ಹೊರತು ಮನೆಗೆ ಒಂದು ಪೈಸೆ ತರುತ್ತಿರಲಿಲ್ಲ. ಈ ನಡುವೆ ಚೆನ್ನಿಗರಾಯನಿಗೆ ಒಂದು ಹೊಸ ಚಟ ಅಂಟಿಕೊಂಡಿತ್ತು. ಅದು ಊರಿನ ಇತರರ ಜೊತೆ ಸೇರಿ ಹರಟೆ ಹೊಡೆಯುವುದು ಮತ್ತು ತಾನು ದೊಡ್ಡ ವಿದ್ವಾಂಸನೆಂದು ಮೆರೆಯುವುದು. ಅವನ ಅಹಂಕಾರ ಎಷ್ಟು ಬೆಳೆದಿತ್ತೆಂದರೆ ಹೆಂಡತಿ ಕಷ್ಟಪಟ್ಟು ಮನೆ ನಡೆಸುತ್ತಿದ್ದರೆ ಅವನು ಅದನ್ನು ತನ್ನ ಹಕ್ಕು ಎಂಬಂತೆ ಭಾವಿಸಿದ್ದ. ನಂಜಮ್ಮನಿಗೆ ತನ್ನ ಗಂಡನ ಅಸಮರ್ಥತೆ ಅರ್ಥವಾಗಿತ್ತು. ಅವಳು ಅವನನ್ನು ಎದುರಿಸುವ ಬದಲು ಮಕ್ಕಳ ಭವಿಷ್ಯಕ್ಕಾಗಿ ಎಲ್ಲವನ್ನೂ ಸಹಿಸಿಕೊಂಡು ಹೋದಳು. ಕಾಮಣ್ಣನ ಆರೋಗ್ಯ ಸುಧಾರಿಸಲು ಅವಳು ಹರಕೆಗಳನ್ನು ಹೊತ್ತಳು, ನಾಟಿ ವೈದ್ಯರ ಬಳಿ ಅಲೆದಾಡಿದಳು. ಆದರೆ ಆ ಮಗುವಿನ ಬೆಳವಣಿಗೆ ಸರಿಯಾಗಿ ಇರಲಿಲ್ಲ. ಅದು ಕುಟುಂಬದ ಮೇಲೆ ಮತ್ತೊಂದು ಶಾಪದಂತೆ ಭಾಸವಾಗುತ್ತಿತ್ತು. ಮನೆಯ ಒಳಗಿನ ಕಲಹಗಳು ಬೀದಿಗೆ ಬಂದವು. ಗಂಗಮ್ಮ ದಿನಾಲೂ ನೆರೆಹೊರೆಯವರ ಮುಂದೆ ಕುಳಿತು ನನ್ನ ಸೊಸೆ ನನಗೆ ಸರಿಯಾಗಿ ಅನ್ನ ಹಾಕುತ್ತಿಲ್ಲ ಎಂದು ಸುಳ್ಳು ದೂರುಗಳನ್ನು ನೀಡುತ್ತಿದ್ದಳು. ನಂಜಮ್ಮ ಹಸಿದಿದ್ದರೂ ಅತ್ತೆಗೆ ಮೊದಲು ಉಣಬಡಿಸುತ್ತಿದ್ದಳು. ಆದರೆ ಗಂಗಮ್ಮನ ವಿಷದ ನಾಲಿಗೆಗೆ ತೃಪ್ತಿಯಿರಲಿಲ್ಲ. ಒಂದು ದಿನ ಗಂಗಮ್ಮ ರೊಚ್ಚಿಗೆದ್ದು ನಂಜಮ್ಮನ ಮಗುವನ್ನು ರಾಮಣ್ಣ ಜೋರಾಗಿ ಹೊಡೆದಾಗ ನಂಜಮ್ಮನ ತಾಳ್ಮೆ ಸೀಮಿತವಾಯಿತು. ಅವಳು ಅತ್ತೆಯನ್ನು ತಡೆದು ಮಕ್ಕಳ ಮೇಲೆ ಕೈ ಮಾಡಬೇಡಿ, ಇದು ಸರಿಯಲ್ಲ ಎಂದು ಗಟ್ಟಿಯಾಗಿ ಹೇಳಿದಳು. ಇದು ಗಂಗಮ್ಮನಿಗೆ ಅಸಹನೀಯವಾಯಿತು. ಅವಳು ಮನೆ ಬಿಟ್ಟು ಹೋಗುವುದಾಗಿ ಬೆದರಿಕೆ ಹಾಕಿದಳು. ಈ ಸಂಘರ್ಷಗಳ ನಡುವೆ ಪಟೇಲ ಶಿವಗೌಡ ಮತ್ತೊಂದು ಕುತಂತ್ರ ಮಾಡಿದ. ಚೆನ್ನಿಗರಾಯನ ಹೆಸರಿನಲ್ಲಿದ್ದ ಉಳಿದ ಜಮೀನಿನ ಮೇಲೂ ಕಣ್ಣಿಟ್ಟಿದ್ದ ಅವನು ಹಳೆಯ ಸಾಲದ ಅಸಲು ಮತ್ತು ಬಡ್ಡಿ ಸೇರಿ ದೊಡ್ಡ ಮೊತ್ತದ ಹಣವನ್ನು ಕೇಳತೊಡಗಿದ. ಚೆನ್ನಿಗರಾಯನಿಗೆ ಈ ಲೆಕ್ಕಾಚಾರಗಳು ಅರ್ಥವಾಗುತ್ತಿದ್ದರೂ ಪಟೇಲನ ಎದುರು ಮಾತನಾಡುವ ಧೈರ್ಯವಿರಲಿಲ್ಲ. ನಂಜಮ್ಮನಿಗೆ ಈ ವಿಷಯ ತಿಳಿದಾಗ ಅವಳು ಬೆಚ್ಚಿಬಿದ್ದಳು. ಮನೆ ಮಾರಾಟವಾಗುವ ಹಂತಕ್ಕೆ ಬಂದಿತ್ತು. ನಂಜಮ್ಮ ತನ್ನ ಗಂಡನಿಗೆ ಬುದ್ಧಿ ಹೇಳಲು ಪ್ರಯತ್ನಿಸಿದಳು. ಆದರೆ ಚೆನ್ನಿಗರಾಯ, ನೀನು ಹೆಂಗಸು, ನಿನಗೆ ವ್ಯವಹಾರ ತಿಳಿಯುವುದಿಲ್ಲ ಎಂದು ಅವಳನ್ನು ಅವಮಾನಿಸಿದ. ರಾಮಸಂದ್ರದ ಶಾನುಭೋಗರ ಮನೆ ಈಗ ಸಂಪೂರ್ಣವಾಗಿ ನೆಲಸಮವಾಗುವ ಅಂಚಿಗೆ ಬಂದು ನಿಂತಿತ್ತು.
ಕತ್ತಲಲ್ಲಿ ಒಬ್ಬಳೇ ನಂಜಮ್ಮ ದೀಪ ಹಿಡಿದು ನಿಂತಂತೆ ಬದುಕುತ್ತಿದ್ದಳು. ರಾಮಚಂದ್ರದ ಶಾನುಭೋಗರ ಮನೆಯಲ್ಲಿ ದಾರಿದ್ರ್ಯದ ಜೊತೆಗೆ ಈಗ ವಿಧಿಯ ಕ್ರೂರ ಆಟ ಶುರುವಾಗಿತ್ತು. ಅತ್ತೆ ಗಂಗಮ್ಮನಿಗೆ ವಯಸ್ಸಾಗುತ್ತಿದ್ದಂತೆ ಅವಳ ದೇಹಕ್ಕಿಂತಲೂ ಹೆಚ್ಚಾಗಿ ಅವಳ ನಾಲಿಗೆ ಚುರುಕಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ ಅವಳ ಆರೋಗ್ಯ ಹದಗೆಡತೊಡಗಿತು. ಗಂಗಮ್ಮನಿಗೆ ತೀವ್ರವಾದ ಮೈಕೈ ನೋವು ಮತ್ತು ಜ್ವರ ಕಾಣಿಸಿಕೊಂಡಿತು. ಆರಂಭದಲ್ಲಿ ಇದು ಸಾಮಾನ್ಯ ಜ್ವರವೆಂದು ಭಾವಿಸಿದರೂ ದಿನ ಕಳೆದಂತೆ ಅವಳು ಹಾಸಿಗೆ ಹಿಡಿದಳು. ಇಡೀ ಊರಿಗೆ ಕಟ್ಟುನಿಟ್ಟಿನ ಆಜ್ಞೆ ಮಾಡುತ್ತಿದ್ದ ಆ ಧ್ವನಿ ಈಗ ಕೇವಲ ನೋವಿನ ಮುಲುಗುವಿಕೆಗೆ ಸೀಮಿತವಾಗಿತ್ತು. ಮನೆತನದ ಗೌರವದ ಸಂಕೇತವಾಗಿದ್ದ ಆ ಹುಲಿ ಈಗ ಅಸಹಾಯಕವಾಗಿ ಮಲಗಿತ್ತು. ಗಂಗಮ್ಮ ಹಾಸಿಗೆ ಹಿಡಿದ ಮೇಲೆ ಮನೆಯ ಜವಾಬ್ದಾರಿ ಮತ್ತು ಅತ್ತೆಯ ಆರೈಕೆಯ ಸಂಪೂರ್ಣ ಹೊರೆ ನಂಜಮ್ಮನ ಹೆಗಲ ಮೇಲೆ ಬಿತ್ತು. ನಂಜಮ್ಮನಿಗೆ ಅತ್ತೆ ತನಗೆ ಕೊಟ್ಟಿದ್ದ ಕಷ್ಟಗಳೆಲ್ಲ ನೆನಪಿದ್ದರೂ ಅವಳು ಸೇಡಿನ ಬಗ್ಗೆ ಯೋಚಿಸಲಿಲ್ಲ. ತನ್ನ ಮಕ್ಕಳನ್ನು ನೋಡಿಕೊಳ್ಳುವುದರ ಜೊತೆಗೆ ಅತ್ತೆಯ ಮಲಮೂತ್ರಗಳನ್ನು ತೊಳೆಯುವುದು, ಅವಳಿಗೆ ಸಮಯಕ್ಕೆ ಸರಿಯಾಗಿ ಗಂಜಿ ಉಣಿಸುವುದು ಮತ್ತು ಅವಳ ನೋವಿಗೆ ಮದ್ದು ಮಾಡುವುದರಲ್ಲಿ ನಂಜಮ್ಮ ಮಗ್ನಳಾದಳು. ಚೆನ್ನಿಗರಾಯ ಮಾತ್ರ ತನ್ನ ತಾಯಿಯ ಈ ಸ್ಥಿತಿಯನ್ನು ಕಂಡು ಕೇವಲ ಅಸಹಾಯಕನಾಗಿ ಕುಳಿತಿದ್ದನೇ ಹೊರತು ಕನಿಷ್ಠ ಅವಳ ಪಕ್ಕದಲ್ಲಿ ಕುಳಿತು ಸಮಾಧಾನ ಹೇಳುವ ಧೈರ್ಯ ಕೂಡ ಅವನಿಗಿರಲಿಲ್ಲ. ಈ ನಡುವೆ ಕಿರಿಯ ಮಗ ಕಾಮಣ್ಣನ ಸ್ಥಿತಿ ಮತ್ತಷ್ಟು ಬಿಗಡಾಯಿಸಿತು. ಕಾಮಣ್ಣನಿಗೆ ಪ್ಲೇಗ್ ಅಥವಾ ಅಂತಹದ್ದೇ ಸಾಂಕ್ರಾಮಿಕ ಕಾಯಿಲೆಯ ಲಕ್ಷಣಗಳು ಕಾಣಿಸಿಕೊಂಡವು. ಮಗುವಿನ ಮೈಮೇಲೆ ಗಡ್ಡೆಗಳು ಎದ್ದವು. ನಂಜಮ್ಮನಿಗೆ ಒಂದು ಕಡೆ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಅತ್ತೆ, ಇನ್ನೊಂದು ಕಡೆ ನರಳುತ್ತಿರುವ ಮಗ. ಈ ಇಬ್ಬರ ನಡುವೆ ಅವಳು ದೇವತೆಯಂತೆ ಓಡಾಡುತ್ತಿದ್ದಳು. ಊರಿನ ಜನರು ಸಾಂಕ್ರಾಮಿಕ ಕಾಯಿಲೆಗೆ ಹೆದರಿ ಶಾನುಭೋಗರ ಮನೆಯ ಹತ್ತಿರ ಸುಳಿಯುವುದನ್ನೇ ನಿಲ್ಲಿಸಿದರು. ನಂಜಮ್ಮನಿಗೆ ಯಾರ ಸಹಾಯವೂ ಇರಲಿಲ್ಲ. ಅವಳು ಒಬ್ಬಳೇ ಕತ್ತಲ ರಾತ್ರಿಗಳಲ್ಲಿ ಎಣ್ಣೆ ದೀಪದ ಬೆಳಕಿನಲ್ಲಿ ಮಗುವನ್ನು ಎದೆಗೆ ಹಚ್ಚಿಕೊಂಡು ಅಳುತ್ತಾ ಕುಳಿತಿರುತ್ತಿದ್ದಳು. ಗಂಗಮ್ಮನ ಕೊನೆಯ ದಿನಗಳು ಹತ್ತಿರ ಬಂದಾಗ ಅವಳಲ್ಲಿ ಅಹಂಕಾರದ ಬದಲು ಭಯ ಮೂಡತೊಡಗಿತು. ತಾನು ಸಾಯುವ ಮೊದಲು ಸೊಸೆಗೆ ಕೊಟ್ಟ ಕಷ್ಟಗಳು ಅವಳ ಕಣ್ಣ ಮುಂದೆ ಸುಳಿಯಲಾರಂಭಿಸಿದವು. ನಂಜಮ್ಮ ತನ್ನನ್ನು ಅಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುವುದನ್ನು ಕಂಡು ಗಂಗಮ್ಮನ ಕಲ್ಲು ಹೃದಯ ಒಂದು ಕ್ಷಣ ಕರಗಿತು. ನಂಜಮ್ಮ, ನನ್ನನ್ನು ಕ್ಷಮಿಸು ಎಂದು ಹೇಳುವ ಶಕ್ತಿ ಕೂಡ ಅವಳಲ್ಲಿರಲಿಲ್ಲ, ಆದರೆ ಅವಳ ಕಣ್ಣೀರು ಎಲ್ಲವನ್ನೂ ಹೇಳುತ್ತಿತ್ತು. ದುರದೃಷ್ಟವಶಾತ್ ಮಗು ಕಾಮಣ್ಣ ಮೊದಲು ಮೃತ್ಯುವಿನ ದವಡೆಗೆ ಸಿಲುಕಿತು. ಸಾಂಕ್ರಾಮಿಕ ಕಾಯಿಲೆಗೆ ಬಲಿಯಾದ ಪುಟ್ಟ ಜೀವವನ್ನು ಕಂಡು ನಂಜಮ್ಮನ ಜಗತ್ತೇ ಕುಸಿದುಬಿದ್ದಿತು. ಆದರೆ ಅಳಲು ಕೂಡ ಅವಳಿಗೆ ಸಮಯವಿರಲಿಲ್ಲ, ಏಕೆಂದರೆ ಗಂಗಮ್ಮನ ಸ್ಥಿತಿ ಅತಿ ಗಂಭೀರವಾಗಿತ್ತು. ಕೆಲವು ದಿನಗಳ ನಂತರ ಗಂಗಮ್ಮ ಕೂಡ ಪ್ರಾಣ ಬಿಟ್ಟಳು. ರಾಮಚಂದ್ರದ ಶಾನುಭೋಗರ ಮನೆಯ ಕಟು ಇತಿಹಾಸದ ಒಂದು ಅಧ್ಯಾಯ ಮುಕ್ತಾಯವಾಯಿತು. ಮನೆಯಲ್ಲಿ ಈಗ ಉಳಿದಿದ್ದು ಕೇವಲ ಸ್ಮಶಾನ ಮೌನ ಮತ್ತು ದಿಕ್ಕೆಟ್ಟ ಚೆನ್ನಿಗರಾಯ. ನಂಜಮ್ಮ ಮಾತ್ರ ತನ್ನ ಕಣ್ಣೀರು ಒರೆಸಿಕೊಂಡು ಉಳಿದಿರುವ ತನ್ನ ಹಿರಿಯ ಮಗ ರಾಮಣ್ಣನ ಭವಿಷ್ಯಕ್ಕಾಗಿ ಮತ್ತೆ ಎದ್ದು ನಿಲ್ಲಲು ಸಿದ್ಧಳಾದಳು. ಗೃಹಭಂಗದ ಈ ಹಂತದಲ್ಲಿ ಮನೆಯ ಗೋಡೆಗಳು ಮಾತ್ರವಲ್ಲ, ಸಂಬಂಧಗಳು ಬಿರುಕು ಬಿಟ್ಟಿದ್ದವು. ಗಂಗಮ್ಮ ಮತ್ತು ಪುಟ್ಟ ಕಾಮಣ್ಣನ ಸಾವು ರಾಮಚಂದ್ರದ ಶಾನುಭೋಗರ ಮನೆಯನ್ನು ಸ್ಮಶಾನದಂತೆ ಮಾಡಿತು. ಮನೆಯ ಆಧಾರಸ್ತಂಭದಂತಿದ್ದ ಗಂಗಮ್ಮ ಇಲ್ಲದ ಮೇಲೆ ಚೆನ್ನಿಗರಾಯ ಅಕ್ಷರಶಃ ದಿಕ್ಕೆಟ್ಟು ಹೋದ. ಅವನಿಗೆ ಸಂಸಾರವನ್ನು ನಿಭಾಯಿಸುವ ಜಾಣ್ಮೆಯೂ ಇರಲಿಲ್ಲ, ಕಷ್ಟಪಡುವ ಮನೋಭಾವವೂ ಇರಲಿಲ್ಲ. ತಾಯಿಯ ಸಾವಿನ ಸೂತಕ ಕಳೆಯುವ ಮೊದಲೇ ಸಾಲಗಾರರ ಕಾಟ ಶುರುವಾಯಿತು. ಪಟೇಲ ಶಿವಗೌಡ ಈಗ ತನ್ನ ನಿಜರೂಪವನ್ನು ತೋರಿಸತೊಡಗಿದ. ಹಳೆಯ ಸಾಲದ ಬಾಕಿ, ಬಡ್ಡಿ ಮತ್ತು ಪಂಚಾಯಿತಿಯ ದಂಡ ಎಲ್ಲವನ್ನೂ ಸೇರಿಸಿ ಚೆನ್ನಿಗರಾಯನ ಮುಂದೆ ದೊಡ್ಡ ಲೆಕ್ಕವನ್ನಿಟ್ಟ. ನಂಜಮ್ಮನಿಗೆ ಪರಿಸ್ಥಿತಿಯ ಗಹನತೆ ಅರ್ಥವಾಗಿತ್ತು. ಅವಳು ಅಳುತ್ತಾ ಕುಳಿತುಕೊಳ್ಳುವ ಹೆಣ್ಣಲ್ಲ. ಮನೆಯಲ್ಲಿದ್ದ ಅಲ್ಪಸ್ವಲ್ಪ ಬೆಲೆಬಾಳುವ ವಸ್ತುಗಳನ್ನು ಮಾರಿ ಸಾಲ ತೀರಿಸಲು ಪ್ರಯತ್ನಿಸಿದಳು. ಆದರೆ ಚೆನ್ನಿಗರಾಯ ಯಾವುದೋ ಲೋಕದಲ್ಲಿದ್ದವನಂತೆ ವರ್ತಿಸುತ್ತಿದ್ದ. ಅವನಿಗೆ ಶಾನುಭೋಗಿಕೆ ಕೆಲಸದಿಂದ ಬರುವ ಸಣ್ಣ ಆದಾಯವೂ ಈಗ ನಿಂತು ಹೋಗಿತ್ತು, ಏಕೆಂದರೆ ಊರಿನ ಜನರು ಅವನ ಅಸಮರ್ಥತೆಯನ್ನು ಕಂಡು ಬೇರೆ ಮಾರ್ಗಗಳನ್ನು ಹುಡುಕಿಕೊಂಡಿದ್ದರು. ಇತ್ತ ಮನೆಯ ಮೇಲ್ಛಾವಣಿ ಕಿತ್ತು ಹೋಗಿತ್ತು. ಮಳೆ ಬಂದರೆ ನೀರು ಒಳಗೆ ಸೋರುತ್ತಿತ್ತು. ಒಂದು ಕಾಲದಲ್ಲಿ ವೈಭವದಿಂದಿದ್ದ ಮನೆ ಈಗ ಭೂತ ಬಂಗಲೆಯಂತೆ ಕಾಣುತ್ತಿತ್ತು. ಪಟೇಲ ಶಿವಗೌಡ ಒಂದು ದಿನ ನ್ಯಾಯಾಲಯದ ನೋಟಿಸ್ ಹಿಡಿದು ಮನೆಗೆ ಬಂದ. ಸಾಲ ತೀರಿಸದಿದ್ದರೆ ಮನೆಯನ್ನು ಹರಾಜು ಹಾಕಲಾಗುವುದು ಎಂಬ ಸುದ್ದಿ ಊರಾದ್ಯಂತ ಹಬ್ಬಿತು. ನಂಜಮ್ಮ ಚೆನ್ನಿಗರಾಯನ ಕಾಲು ಹಿಡಿದು ಬೇಡಿಕೊಂಡಳು, ಯಾರ ಬಳಿಯಾದರೂ ಸಹಾಯ ಕೇಳಿ ನಮ್ಮ ಮನೆಯನ್ನು ಉಳಿಸಿಕೊಳ್ಳಿ ಎಂದು. ಆದರೆ ಚೆನ್ನಿಗರಾಯನ ಅಹಂಕಾರ ಅವನಿಗೆ ಯಾರ ಮುಂದೆಯೂ ತಲೆ ತಗ್ಗಿಸಲು ಬಿಡಲಿಲ್ಲ. ಅವನು ಮೌನವಾಗಿ ಹಳೆ ಪಂಚಾಂಗಗಳನ್ನು ತಿರುವುತ್ತಾ ಕುಳಿತಿದ್ದನೇ ಹೊರತು ಸಂಸಾರವನ್ನು ಉಳಿಸುವ ಗೋಜಿಗೆ ಹೋಗಲಿಲ್ಲ. ನಂಜಮ್ಮ ತನ್ನ ಮಗ ರಾಮಣ್ಣನನ್ನು ಎತ್ತಿಕೊಂಡು ಹಸಿದ ಹೊಟ್ಟೆಯಲ್ಲಿಯೇ ಊರಿನ ಗೌಡರ ಮನೆಗಳಿಗೆ ಹೋಗಿ ಕೆಲಸ ಕೇಳುವ ಸ್ಥಿತಿ ಬಂದಿತು.
ಈ ಸಂಕಷ್ಟದ ಸಮಯದಲ್ಲಿ ಮಾದೇವಯ್ಯನವರು ಮತ್ತೊಮ್ಮೆ ಸಹಾಯಕ್ಕೆ ಬಂದರು. ಅವರು ಚೆನ್ನಿಗರಾಯನಿಗೆ ಬುದ್ಧಿ ಹೇಳಲು ಪ್ರಯತ್ನಿಸಿದರು. ನೋಡು ಚೆನ್ನಿಗರಾಯ, ಮಗುವಿನ ಮುಖ ನೋಡಿಯಾದರೂ ನೀನು ಎಚ್ಚೆತ್ತುಕೋ, ಈ ಮಣ್ಣು ಹೋದರೆ ನಿಮಗೆ ನೆಲೆಯಿಲ್ಲ ಎಂದರು. ಆದರೆ ಚೆನ್ನಿಗರಾಯ ಎಲ್ಲವೂ ಹಣೆಬರಹ ಎಂದು ಹೇಳಿ ಜವಾಬ್ದಾರಿಯಿಂದ ನುಣುಚಿಕೊಂಡ. ಕೊನೆಗೆ ಹರಾಜಿನ ದಿನ ಬಂದೇ ಬಿಟ್ಟಿತು. ಪಟೇಲ ಶಿವಗೌಡ ತಾನೇ ಹರಾಜಿನಲ್ಲಿ ಭಾಗವಹಿಸಿ ತೀರಾ ಕಡಿಮೆ ಬೆಲೆಗೆ ಆ ಮನೆಯನ್ನು ತನ್ನದಾಗಿಸಿಕೊಂಡ. ರಾಮಚಂದ್ರದ ಶಾನುಭೋಗರ ವಂಶದ ಅಳಿವಿನ ಸಂಕೇತವಾಗಿ ಆ ಮನೆಯ ಬೀಗ ಶಿವಗೌಡನ ಕೈ ಸೇರಿತು. ನಂಜಮ್ಮ ಮತ್ತು ಚೆನ್ನಿಗರಾಯ ತಮ್ಮ ಅಲ್ಪ ಸ್ವಲ್ಪ ಬಟ್ಟೆ ಬರೆಗಳನ್ನು ಕಟ್ಟಿಕೊಂಡು ಮನೆಯಿಂದ ಹೊರಬಂದರು. ಕಣ್ಣೀರು ಸುರಿಸುತ್ತಾ ನಂಜಮ್ಮ ತನ್ನ ಅತ್ತೆ ಗಂಗಮ್ಮ ಬದುಕಿದ್ದಾಗ ದರ್ಪದಿಂದ ಮೆರೆದ ಆ ಹೊಸ್ತಿಲನ್ನು ನಮಸ್ಕರಿಸಿದಳು. ಈಗ ಅವರಿಗೆ ಉಳಿದಿದ್ದ ದಾರಿ ಎಂದರೆ ನಂಜಮ್ಮನ ತವರು ಮನೆಗೆ ಹೋಗುವುದು ಅಥವಾ ಬೇರೆ ಯಾವುದಾದರೂ ಗ್ರಾಮದಲ್ಲಿ ಆಶ್ರಯ ಪಡೆಯುವುದು. ಒಂದು ಕಾಲದ ಶಾನುಭೋಗರ ಕುಟುಂಬ ಈಗ ಬೀದಿಗೆ ಬಿದ್ದಿತ್ತು. ನಂಜಮ್ಮನ ಮನಸ್ಸಿನಲ್ಲಿ ಈಗ ಒಂದೇ ಗುರಿಯಿತ್ತು, ತನ್ನ ಮಗ ರಾಮಣ್ಣನನ್ನು ಅಪ್ಪನಂತೆ ಮಾಡದೆ ಅವನನ್ನು ಒಬ್ಬ ಸಭ್ಯ ಮನುಷ್ಯನನ್ನಾಗಿ ಬೆಳೆಸುವುದು. ವಿಧಿಯ ಆಟದಲ್ಲಿ ಮನೆ ಬಿದ್ದಿದ್ದರೂ ನಂಜಮ್ಮನ ಚೇತನ ಮಾತ್ರ ಇನ್ನೂ ಕುಸಿದಿರಲಿಲ್ಲ. ರಾಮಚಂದ್ರದ ಶಾನುಭೋಗರ ಮನೆ ಹರಾಜಾದ ನಂತರ ಆ ಮಣ್ಣಿನ ಮೇಲೆ ಅವರಿಗಿದ್ದ ಹಕ್ಕು ಸಂಪೂರ್ಣವಾಗಿ ಮುಗಿದು ಹೋಗಿತ್ತು. ನಂಜಮ್ಮ, ಚೆನ್ನಿಗರಾಯ ಮತ್ತು ಪುಟ್ಟರಾಮಣ್ಣ ಈಗ ನಿರಾಶ್ರಿತರು. ಕೈಲಿದ್ದ ಅಲ್ಪ ಸ್ವಲ್ಪ ಸಾಮಾನುಗಳನ್ನು ಮೂಟೆ ಕಟ್ಟಿಕೊಂಡು ಕಣ್ಣೀರು ಸುರಿಸುತ್ತಾ ಆ ಊರನ್ನು ಬಿಟ್ಟು ಹೊರಟರು. ಚೆನ್ನಿಗರಾಯನಿಗೆ ತನ್ನ ತಂದೆ ತಾಯಿಯ ಕಾಲದ ವೈಭವವನ್ನು ಕಳೆದುಕೊಂಡೆನಲ್ಲ ಎಂಬ ನಾಚಿಕೆಗಿಂತ ಹೆಚ್ಚಾಗಿ ಮುಂದೆ ಎಲ್ಲಿ ಹೋಗಬೇಕು ಎಂಬ ದಿಗಿಲು ಕಾಡುತ್ತಿತ್ತು. ನಂಜಮ್ಮ ಮಾತ್ರ ತನ್ನ ಧೈರ್ಯವನ್ನು ಕುಂದಿಸಿಕೊಳ್ಳಲಿಲ್ಲ. ಸೂರು ಹೋದರೂ ಜೀವವಿದೆ, ಕಷ್ಟಪಟ್ಟು ಬದುಕೋಣ ಎಂದು ತನ್ನ ಗಂಡನಿಗೆ ಧೈರ್ಯ ಹೇಳುತ್ತಾ ತನ್ನ ತವರು ಮನೆಯಾದ ಹರಳಹಳ್ಳಿಯ ದಾರಿ ಹಿಡಿದಳು. ಪರಸ್ಥಳಕ್ಕೆ ಬರುವುದು ಎಂದರೆ ಕೇವಲ ಜಾಗ ಬದಲಾವಣೆಯಲ್ಲ, ಅದು ಅಸ್ತಿತ್ವದ ಹೋರಾಟ. ಹರಳಹಳ್ಳಿಯಲ್ಲಿ ನಂಜಮ್ಮನ ಅಣ್ಣಂದಿರು ಇದ್ದರೂ ಒಬ್ಬ ವಿವಾಹಿತ ಹೆಣ್ಣುಮಗಳು ಗಂಡ ಮತ್ತು ಮಗುವಿನೊಂದಿಗೆ ತವರಿಗೆ ಬಂದು ಆಶ್ರಯ ಪಡೆಯುವುದು ಆ ಕಾಲದ ಸಮಾಜದಲ್ಲಿ ಅಷ್ಟು ಸುಲಭವಾಗಿರಲಿಲ್ಲ. ನಂಜಮ್ಮನ ಅತ್ತಿಗೆಯರ ಚುಚ್ಚುಮಾತುಗಳು ಅವಳಿಗೆ ಕಾಯುತ್ತಿದ್ದವು. ಆದರೂ ನಂಜಮ್ಮ ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಂಡಳು. ಅವಳಿಗೆ ತನ್ನ ಗಂಡ ಚೆನ್ನಿಗರಾಯ ಎಲ್ಲಾದರೂ ಕೆಲಸಕ್ಕೆ ಸೇರಿ ಗೌರವ ಸಂಪಾದಿಸಲಿ ಎಂಬ ಆಸೆಯಿತ್ತು. ಆದರೆ ಚೆನ್ನಿಗರಾಯ ಅಲ್ಲಿಯೂ ತನ್ನ ಹಳೆ ಚಾಳಿಯನ್ನು ಮುಂದುವರಿಸಿದ. ತಾನು ರಾಮಚಂದ್ರದ ಶಾನುಭೋಗ ಎಂಬ ಅಹಂಕಾರದಲ್ಲಿ ಅಲ್ಲಿನ ಜನರೊಡನೆ ಬೆರೆಯದೆ ಮಂಕಾಗಿ ಕುಳಿತುಕೊಳ್ಳುತ್ತಿದ್ದ. ನಂಜಮ್ಮ ಹರಳಹಳ್ಳಿಯಲ್ಲಿ ಸುಮ್ಮನೆ ಕುಳಿತು ಅನ್ನ ತಿನ್ನಲು ಇಷ್ಟಪಡಲಿಲ್ಲ. ಅವಳು ಮನೆಯ ಕೆಲಸಗಳ ಜೊತೆಗೆ ಗದ್ದೆ ಕೆಲಸಗಳಿಗೂ ಹೋಗತೊಡಗಿದಳು. ಒಬ್ಬ ಶಾನುಭೋಗರ ಸೊಸೆ ಕೂಲಿ ಕೆಲಸಕ್ಕೆ ಹೋಗುತ್ತಿರುವುದನ್ನು ನೋಡಿ ಊರಿನವರು ಆಡಿಕೊಳ್ಳುತ್ತಿದ್ದರೂ ಅವಳು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲಿಲ್ಲ. ನಂಜಮ್ಮನ ದೃಷ್ಟಿಯಲ್ಲಿದ್ದುದು ಕೇವಲ ಮಗ ರಾಮಣ್ಣನ ಭವಿಷ್ಯ ಮಾತ್ರ. ರಾಮಣ್ಣನನ್ನು ಅಲ್ಲಿನ ಶಾಲೆಯಲ್ಲಿ ಸೇರಿಸಿದಳು. ಅವಳು ಹಗಲಿರುಳು ಕಷ್ಟಪಟ್ಟು ಸಂಪಾದಿಸಿದ ಹಣದಲ್ಲಿ ಮಗನಿಗೆ ಬೇಕಾದ ಪುಸ್ತಕಗಳನ್ನು ಕೊಡಿಸುತ್ತಿದ್ದಳು. ರಾಮಣ್ಣ ತನ್ನ ತಂದೆಯಂತೆ ಸೋಮಾರಿಯಾಗಬಾರದು ಎಂಬುದು ಅವಳ ಏಕೈಕ ಹಂಬಲವಾಗಿತ್ತು. ಈ ನಡುವೆ ಚೆನ್ನಿಗರಾಯನಿಗೆ ಹರಳಹಳ್ಳಿಯ ಜೀವನ ಅಸಹನೀಯವಾಯಿತು. ಹೆಂಡತಿಯ ಮನೆಯಲ್ಲಿ ಮನೆ ಅಳಿಯನಂತೆ ಇರುವುದು ಅವನ ಅಹಂಕಾರಕ್ಕೆ ಧಕ್ಕೆ ತರುತ್ತಿತ್ತು. ಅವನು ಆಗಾಗ ಊರು ಬಿಟ್ಟು ಹೋಗುವುದು, ದಿನಗಟ್ಟಲೆ ಯಾರಿಗೂ ತಿಳಿಸದೆ ಅಲೆಯುವುದು ಮಾಡುತ್ತಿದ್ದ. ನಂಜಮ್ಮನಿಗೆ ಗಂಡನ ಈ ವರ್ತನೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತು. ಒಂದು ಕಡೆ ತವರು ಮನೆಯವರ ಒತ್ತಡ, ಇನ್ನೊಂದು ಕಡೆ ಗಂಡನ ಬೇಜವಾಬ್ದಾರಿತನ, ಇವೆರಡರ ನಡುವೆ ನಂಜಮ್ಮ ಒಬ್ಬಂಟಿಯಾಗಿ ಹೋರಾಡುತ್ತಿದ್ದಳು. ಜೀವನದ ಈ ಹೊಸ ಅಧ್ಯಾಯದಲ್ಲಿ ಹಳೆಯ ಶ್ರೀಮಂತಿಕೆಯ ನೆನಪುಗಳು ಕೇವಲ ನೋವನ್ನು ಮಾತ್ರ ನೀಡುತ್ತಿದ್ದವು. ಹರಳಹಳ್ಳಿಯ ವಾತಾವರಣವು ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಅಲ್ಲಿನ ಭೂಮಾಲೀಕರು ಮತ್ತು ಹಳ್ಳಿ ರಾಜಕೀಯ ನಂಜಮ್ಮನ ಕುಟುಂಬವನ್ನು ಕೀಳಾಗಿ ಕಾಣುತ್ತಿದ್ದರು. ಆದರೂ ನಂಜಮ್ಮ ತನ್ನ ಬುದ್ಧಿವಂತಿಕೆಯಿಂದ ಅಲ್ಲಿನ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸಿದಳು. ಅವಳು ತನ್ನ ಸಂಸ್ಕಾರಯುತ ವರ್ತನೆಯಿಂದ ಕೆಲವು ಒಳ್ಳೆಯ ಜನರ ಮನಸ್ಸನ್ನು ಗೆದ್ದಳು. ಬದುಕು ಸ್ವಲ್ಪ ಮಟ್ಟಿಗೆ ಸ್ಥಿರವಾಗುತ್ತಿದೆ ಎನ್ನುವಷ್ಟರಲ್ಲಿ ವಿಧಿ ಮತ್ತೆ ತನ್ನ ಕ್ರೂರ ಮುಖವನ್ನು ತೋರಿಸಲು ಸಜ್ಜಾಗುತ್ತಿತ್ತು. ನಂಜಮ್ಮನ ಬದುಕು ಒಂದು ಸುಳಿಯಿಂದ ಇನ್ನೊಂದು ಸುಳಿಗೆ ಸಿಲುಕುತ್ತಿತ್ತು. ಆದರೆ ಅವಳ ದೃಢ ಸಂಕಲ್ಪ ಮಾತ್ರ ಕುಗ್ಗಿರಲಿಲ್ಲ. ಹರಳಹಳ್ಳಿಯ ಬದುಕು ನಂಜಮ್ಮನಿಗೆ ಹೊಸ ಪಾಠಗಳನ್ನು ಕಲಿಸುತ್ತಿತ್ತು. ತವರು ಮನೆಯಲ್ಲಿ ಆಶ್ರಯ ಪಡೆದಿದ್ದರೂ ಅಲ್ಲಿನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕಠಿಣವಾಗುತ್ತಿತ್ತು. ಅಣ್ಣಂದಿರ ಪ್ರೀತಿ ಇದ್ದರೂ ಅತ್ತಿಗೆಯರ ಹಂಗಿನ ಮಾತುಗಳು ನಂಜಮ್ಮನ ಮನಸ್ಸನ್ನು ಚುಚ್ಚುತ್ತಿದ್ದವು. ಆದರೆ ನಂಜಮ್ಮ ಯಾವುದಕ್ಕೂ ಧೃತಿಗೆಡಲಿಲ್ಲ. ತನ್ನ ಸಂಸಾರವನ್ನು ಅನಾಥವಾಗಲು ಬಿಡಬಾರದೆಂಬ ಛಲ ಅವಳಲ್ಲಿತ್ತು. ಅವಳು ಕೇವಲ ಕೂಲಿ ಕೆಲಸಕ್ಕೆ ಸೀಮಿತವಾಗದೆ ಹಳ್ಳಿಯ ಇತರ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡುತ್ತಾ ಸಣ್ಣಪುಟ್ಟ ಮನೆಮದ್ದುಗಳನ್ನು ಹೇಳಿಕೊಡುತ್ತಾ ಎಲ್ಲರ ವಿಶ್ವಾಸ ಗಳಿಸಿದಳು. ಅವಳು ಸಂಪಾದಿಸುತ್ತಿದ್ದ ಪ್ರತಿಯೊಂದು ಕಾಸು ಮಗ ರಾಮಣ್ಣನ ವಿದ್ಯಾಭ್ಯಾಸಕ್ಕಾಗಿ ಮೀಸಲಾಗಿತ್ತು. ಚೆನ್ನಿಗರಾಯ ಮಾತ್ರ ಹರಳಹಳ್ಳಿಯಲ್ಲಿ ಒಬ್ಬ ಅತಿಥಿಯಂತೆ ಬದುಕುತ್ತಿದ್ದ. ಅವನಿಗೆ ತನ್ನ ಅತ್ತೆಯ ಮನೆಯವರ ಮುಂದೆ ಕೆಲಸ ಮಾಡಲು ಮುಜುಗರ.
ನಾನು ಶಾನುಭೋಗ ರಾಮಣ್ಣನ ಮಗ ಎಂಬ ಹಳೆ ಪ್ರತಿಷ್ಠೆ ಅವನನ್ನು ಇನ್ನೂ ಬಿಟ್ಟಿರಲಿಲ್ಲ. ಊರಿನ ರಸ್ತೆಯಲ್ಲಿ ಸುಮ್ಮನೆ ಅಲೆಯುವುದು ಅಥವಾ ಯಾರಾದರೂ ಸಿಕ್ಕರೆ ಹಳೇ ಕಥೆಗಳನ್ನು ಹೇಳುತ್ತಾ ಕಾಲ ಕಳೆಯುವುದು ಅವನ ನಿತ್ಯದ ಕಾಯಕವಾಗಿತ್ತು. ನಂಜಮ್ಮ ಎಷ್ಟೇ ಬುದ್ಧಿ ಹೇಳಿದರೂ ಅವನು ಬದಲಾಗಲಿಲ್ಲ. ಇದರಿಂದ ಬೇಸತ್ತ ನಂಜಮ್ಮನ ಅಣ್ಣಂದಿರು ಚೆನ್ನಿಗರಾಯನನ್ನು ಯಾವುದಾದರೂ ಕೆಲಸಕ್ಕೆ ಸೇರಿಸಲು ಒತ್ತಾಯಿಸಿದರು. ಕೊನೆಗೆ ನಂಜಮ್ಮನ ಮಧ್ಯಸ್ಥಿಕೆಯಿಂದ ಚೆನ್ನಿಗರಾಯನಿಗೆ ಪಕ್ಕದ ಊರಿನಲ್ಲಿ ಒಂದು ಸಣ್ಣ ಗುಮಾಸ್ತನ ಕೆಲಸ ಕೊಡಿಸಲಾಯಿತು. ಆದರೆ ಅವನ ಬೇಜವಾಬ್ದಾರಿತನದಿಂದಾಗಿ ಆ ಕೆಲಸವೂ ಹೆಚ್ಚು ದಿನ ಉಳಿಯಲಿಲ್ಲ. ಇತ್ತ ರಾಮಣ್ಣ ಬೆಳೆಯುತ್ತಿದ್ದಂತೆ ನಂಜಮ್ಮನಿಗೆ ಅವನ ಬಗ್ಗೆ ಹೆಮ್ಮೆ ಮೂಡತೊಡಗಿತು. ರಾಮಣ್ಣ ಓದಿನಲ್ಲಿ ತುಂಬಾ ಚುರುಕಾಗಿದ್ದ. ತಾಯಿ ಪಡುತ್ತಿದ್ದ ಕಷ್ಟವನ್ನು ಅವನು ಹತ್ತಿರದಿಂದ ಕಂಡಿದ್ದರಿಂದ ಅವಳಿಗೆ ನೆಮ್ಮದಿ ನೀಡಬೇಕೆಂಬ ಹಂಬಲ ಅವನಲ್ಲಿ ಬಲವಾಗಿತ್ತು. ಶಾಲೆಯ ಶಿಕ್ಷಕರು ಕೂಡ ರಾಮಣ್ಣನಿಗೆ ಹೆಚ್ಚಿನ ಓದಿನ ಅವಶ್ಯಕತೆ ಇದೆ, ಅವನನ್ನು ಪಟ್ಟಣಕ್ಕೆ ಕಳುಹಿಸಿ ಎಂದು ಸಲಹೆ ನೀಡಿದರು. ನಂಜಮ್ಮನಿಗೆ ಇದು ದೊಡ್ಡ ಸವಾಲಾಗಿ ಕಂಡಿತು. ಪಟ್ಟಣದಲ್ಲಿ ಮಗನನ್ನು ಇಟ್ಟು ಓದಿಸಲು ಬೇಕಾದ ಹಣ ಅವಳ ಬಳಿ ಇರಲಿಲ್ಲ. ಆದರೂ ಅವಳು ನನ್ನ ಮಗ ನನ್ನಂತೆ ಅಥವಾ ಅಪ್ಪನಂತೆ ಹಳ್ಳಿಯಲ್ಲೇ ಕೊಳೆಯಬಾರದು ಎಂದು ನಿರ್ಧರಿಸಿದಳು. ಬದುಕಿನ ಈ ಹಂತದಲ್ಲಿ ನಂಜಮ್ಮನಿಗೆ ಮತ್ತೊಮ್ಮೆ ಆರ್ಥಿಕ ಸಂಕಷ್ಟ ಎದುರಾಯಿತು. ಅವಳ ಹೈನುಗಾರಿಕೆಯ ಎಮ್ಮೆ ಕಾಯಿಲೆಗೆ ತುತ್ತಾಗಿ ಸಾವನ್ನಪ್ಪಿತು. ಸಂಸಾರಕ್ಕೆ ಬರುತ್ತಿದ್ದ ಸಣ್ಣ ಆದಾಯವೂ ನಿಂತುಹೋಯಿತು. ಅತ್ತಿಗೆಯರ ಕಾಟ ಹೆಚ್ಚಾದಾಗ ನಂಜಮ್ಮ ಅನಿವಾರ್ಯವಾಗಿ ಹರಳಹಳ್ಳಿಯಲ್ಲೂ ಇರಲಾರದೆ ಬೇರೆ ಮಾರ್ಗ ಹುಡುಕಬೇಕಾಯಿತು. ಅವಳು ತನ್ನ ಗಂಡನಿಗೆ ದೃಢವಾಗಿ ಹೇಳಿದಳು, ನಮಗೆ ಸ್ವಂತ ನೆಲೆ ಬೇಕು, ಹೀಗೆ ಎಷ್ಟು ದಿನ ಪರರ ಹಂಗಿನಲ್ಲಿ ಬದುಕಲು ಸಾಧ್ಯ ಎಂದು. ಆದರೆ ಚೆನ್ನಿಗರಾಯನಿಗೆ ಉತ್ತರವಿರಲಿಲ್ಲ. ನಂಜಮ್ಮ ತನ್ನ ಮಗನ ಭವಿಷ್ಯಕ್ಕಾಗಿ ತನ್ನಲ್ಲಿದ್ದ ಕೊನೆಯ ಒಡವೆಯನ್ನು ಮಾರಲು ನಿರ್ಧರಿಸಿದಳು. ಈ ಸಂಘರ್ಷಗಳ ನಡುವೆ ಊರಿನಲ್ಲಿ ಪ್ಲೇಗ್ ರೋಗ ಮತ್ತೆ ಕಾಣಿಸಿಕೊಳ್ಳುತ್ತಿದೆ ಎಂಬ ಸುದ್ದಿ ಹಬ್ಬಿತು. ಸಾವು ಬದುಕಿನ ಆಟ ನಂಜಮ್ಮನಿಗೆ ಹೊಸದೇನಲ್ಲದಿದ್ದರೂ ಮಗನ ಸುರಕ್ಷತೆಯ ಬಗ್ಗೆ ಅವಳಿಗೆ ಆತಂಕವಾಯಿತು. ಹರಳಹಳ್ಳಿಯ ಬದುಕು ಅವಳಿಗೆ ಸುರಕ್ಷಿತವೆನಿಸಲಿಲ್ಲ. ನಂಜಮ್ಮ ತನ್ನ ಸಂಸಾರವನ್ನು ಮತ್ತೆ ಎಲ್ಲಿಗೆ ಕರೆದುಕೊಂಡು ಹೋಗಬೇಕು ಎಂಬ ಗೊಂದಲದಲ್ಲಿದ್ದಳು. ಆದರೆ ಅವಳ ಕಣ್ಣ ಮುಂದೆ ರಾಮಣ್ಣನ ಓದು ಮಾತ್ರ ಮುಖ್ಯವಾಗಿತ್ತು. ಎಂತಹ ಬಿರುಗಾಳಿ ಬಂದರೂ ನನ್ನ ಮಗನನ್ನು ಒಬ್ಬ ದೊಡ್ಡ ಮನುಷ್ಯನನ್ನಾಗಿ ಮಾಡುತ್ತೇನೆ ಎಂಬ ಪ್ರತಿಜ್ಞೆಯೊಂದಿಗೆ ನಂಜಮ್ಮ ತನ್ನ ಬದುಕಿನ ಮುಂದಿನ ಸಾಹಸಕ್ಕೆ ಅಣಿಯಾದಳು. ಹರಳಹಳ್ಳಿಯ ಆ ದಿನಗಳು ಅವಳನ್ನು ಒಬ್ಬ ಸಾಮಾನ್ಯ ಹೆಣ್ಣಿನಿಂದ ಒಬ್ಬ ಅಪ್ರತಿಮ ಹೋರಾಟಗಾರ್ತಿಯನ್ನಾಗಿ ಬದಲಿಸಿದ್ದವು. ಹರಳಹಳ್ಳಿಯ ಬದುಕು ಅನಿಶ್ಚಿತತೆಯ ಸುಳಿಗೆ ಸಿಲುಕಿದ್ದಾಗ ನಂಜಮ್ಮನ ಮುಂದಿದ್ದ ದಾರಿಗಳು ಒಂದೊಂದಾಗಿ ಮುಚ್ಚಲ್ಪಡುತ್ತಿದ್ದವು. ಸಾಂಕ್ರಾಮಿಕ ರೋಗದ ಭೀತಿ ಮತ್ತು ಅಣ್ಣಂದಿರ ಮನೆಯಲ್ಲಿ ಹೆಚ್ಚುತ್ತಿದ್ದ ಅಸಮಾಧಾನ ಅವಳನ್ನು ಮತ್ತೆ ಅಲೆಮಾರಿಯನ್ನಾಗಿ ಮಾಡಿತ್ತು. ಆದರೆ ನಂಜಮ್ಮನ ಛಲ ಮಾತ್ರ ಕುಗ್ಗಿರಲಿಲ್ಲ. ತನ್ನ ಮಗ ರಾಮಣ್ಣನಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಬೇಕೆಂಬ ಹಂಬಲದಿಂದ ಅವಳು ಹರಳಹಳ್ಳಿಯನ್ನು ಬಿಟ್ಟು ಪಟ್ಟಣದತ್ತ ಮುಖ ಮಾಡಿದಳು. ಚೆನ್ನಿಗರಾಯ ಯಾವುದಕ್ಕೂ ಒಪ್ಪದಿದ್ದರೂ ಮೌನವಾಗಿ ಅವಳನ್ನು ಹಿಂಬಾಲಿಸುವುದು ಅನಿವಾರ್ಯವಾಗಿತ್ತು. ಈಗ ಅವರ ಮುಂದಿನ ತಾಣ ಪಟ್ಟಣ. ಅಲ್ಲಿನ ಅಪರಿಚಿತ ಬದುಕು ಅವರ ಅಸ್ತಿತ್ವಕ್ಕೆ ಹೊಸ ಸವಾಲುಗಳನ್ನು ಒಡ್ಡಲು ಸಜ್ಜಾಗಿತ್ತು. ಪಟ್ಟಣಕ್ಕೆ ಬಂದ ಮೇಲೆ ನಂಜಮ್ಮನ ಹೋರಾಟದ ಸ್ವರೂಪವೇ ಬದಲಾಯಿತು. ಹಳ್ಳಿಯಲ್ಲಿ ಜಮೀನು, ಬೆಳೆ ಎಂದು ಬದುಕುತ್ತಿದ್ದವಳಿಗೆ ಪಟ್ಟಣದ ಗಿಜಿಗುಟ್ಟುವ ವಾತಾವರಣ ಆರಂಭದಲ್ಲಿ ಗಾಬರಿ ಹುಟ್ಟಿಸಿತು. ಅಲ್ಲಿ ಪ್ರತಿಯೊಂದಕ್ಕೂ ಕಾಸು ಬೇಕಿತ್ತು. ಚೆನ್ನಿಗರಾಯ ಎಂದಿನಂತೆ ಮೌನಕ್ಕೆ ಶರಣಾಗಿ ನನ್ನಿಂದೇನೂ ಸಾಧ್ಯವಿಲ್ಲ ಎಂಬಂತೆ ಹೋಟೆಲ್ವೊಂದರ ಬೆಂಚಿನ ಮೇಲೆ ಕುಳಿತುಬಿಡುತ್ತಿದ್ದ. ನಂಜಮ್ಮ ಮಾತ್ರ ಎದೆಗುಂದದೆ ಸಣ್ಣದೊಂದು ಬಾಡಿಗೆ ಕೋಣೆಯನ್ನು ಹಿಡಿದು ಅಲ್ಲಿ ಅಡುಗೆ ಕೆಲಸಗಳನ್ನು ಮಾಡಲು ಒಪ್ಪಿಕೊಂಡಳು. ದೊಡ್ಡ ಶ್ರೀಮಂತರ ಮನೆಗಳಲ್ಲಿ ಪಾತ್ರೆ ತೊಳೆದು ಅಡುಗೆ ಮಾಡಿ ತಾನು ಸಂಪಾದಿಸಿದ ಅಲ್ಪ ಹಣದಲ್ಲಿ ಮಗನನ್ನು ಪಟ್ಟಣದ ದೊಡ್ಡ ಶಾಲೆಗೆ ಸೇರಿಸಿದಳು. ರಾಮಣ್ಣನಿಗೆ ಪಟ್ಟಣದ ಶಾಲೆ ಹೊಸ ಪ್ರಪಂಚವನ್ನೇ ತೆರೆಯಿತು. ಹಳ್ಳಿಯ ಮುಗ್ಧತೆಯ ನಡುವೆಯೇ ಅವನಿಗಿದ್ದ ಕಲಿಯುವ ಹಸಿವು ಈಗ ಮತ್ತಷ್ಟು ಹೆಚ್ಚಿತು. ಪಟ್ಟಣದ ಶ್ರೀಮಂತ ಮಕ್ಕಳ ನಡುವೆ ತನ್ನ ಬಡತನದ ಬಗ್ಗೆ ಕೀಳರಿಮೆ ಮೂಡದಂತೆ ನಂಜಮ್ಮ ಅವನನ್ನು ಬೆಳೆಸಿದಳು. ವಿದ್ಯೆ ಹೊಂದಿದ್ದರೆ ಜಗತ್ತನ್ನೇ ಗೆಲ್ಲಬಹುದು ಎಂಬ ಅವಳ ಮಾತು ರಾಮಣ್ಣನ ಪಾಲಿಗೆ ವೇದವಾಕ್ಯವಾಯಿತು. ರಾಮಣ್ಣ ಪರೀಕ್ಷೆಗಳಲ್ಲಿ ಪ್ರಥಮ ಸ್ಥಾನ ಗಳಿಸುತ್ತಿರುವುದನ್ನು ಕಂಡು ನಂಜಮ್ಮನ ಕಣ್ಣಲ್ಲಿ ಹನಿ ಮೂಡಿತು. ತನ್ನ ಕಷ್ಟಗಳಿಗೆ ಈಗ ಒಂದು ಸಾರ್ಥಕತೆ ಸಿಗುತ್ತಿದೆ ಎಂಬ ನಂಬಿಕೆ ಅವಳಲ್ಲಿ ಮೂಡಿತು. ಆದರೆ ಚೆನ್ನಿಗರಾಯನಿಗೆ ಮಗನ ಈ ಸಾಧನೆಗಿಂತಲೂ ತನ್ನ ಹಸಿವು ಮತ್ತು ಹವ್ಯಾಸಗಳೇ ಮುಖ್ಯವಾಗಿದ್ದವು. ಈ ನಡುವೆ ಪಟ್ಟಣದ ಜೀವನ ನಂಜಮ್ಮನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರತೊಡಗಿತು. ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರಿಂದ ಅವಳ ದೇಹ ದಣಿದಿತ್ತು. ಆದರೂ ಅವಳು ವಿಶ್ರಾಂತಿ ಪಡೆಯುವ ಬಗ್ಗೆ ಯೋಚಿಸಲೂ ಇಲ್ಲ. ಚೆನ್ನಿಗರಾಯ ಪಟ್ಟಣದಲ್ಲಿ ಸಿಗುತ್ತಿದ್ದ ಸಣ್ಣಪುಟ್ಟ ಕೆಲಸಗಳನ್ನು ಸಹಿಸಿಕೊಳ್ಳಲಾಗದೆ ಮತ್ತೆ ಹಳ್ಳಿಯ ನೆನಪಿನಲ್ಲಿ ಮರುಗುತ್ತಿದ್ದ. ಒಂದು ದಿನ ಚೆನ್ನಿಗರಾಯ ನಾನು ಮತ್ತೆ ರಾಮಸಂದ್ರಕ್ಕೆ ಹೋಗುತ್ತೇನೆ, ಅಲ್ಲಿಯೇ ಸಾಯುತ್ತೇನೆ ಎಂದು ಹಠ ಹಿಡಿದಾಗ ನಂಜಮ್ಮ ಅಸಹಾಯಕಳಾದಳು. ಮಗನ ಓದಿನ ನಡುವೆ ಗಂಡನ ಈ ಹಠ ಅವಳನ್ನು ಇಕ್ಕಟ್ಟಿಗೆ ಸಿಲುಕಿಸಿತು. ಭಾಗ 9ರ ಅಂತ್ಯದಲ್ಲಿ ನಂಜಮ್ಮನ ಕುಟುಂಬ ಒಂದು ದೊಡ್ಡ ನಿರ್ಧಾರಕ್ಕೆ ಬಂದು ನಿಲ್ಲುತ್ತದೆ.
ರಾಮಣ್ಣನಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಪಟ್ಟಣದಲ್ಲೇ ಇರುವುದು ಅನಿವಾರ್ಯವಾಗಿತ್ತು. ಆದರೆ ಚೆನ್ನಿಗರಾಯನ ಹಠ ಮತ್ತು ಅವನ ಕುಸಿಯುತ್ತಿರುವ ಆರೋಗ್ಯ ಅವರನ್ನು ಮತ್ತೆ ಹಳ್ಳಿಯ ಕಡೆಗೆ ಸೆಳೆಯುತ್ತಿತ್ತು. ನಂಜಮ್ಮನ ಬದುಕು ಈಗ ತನ್ನ ಕರ್ತವ್ಯ ಮತ್ತು ಮಗನ ಭವಿಷ್ಯದ ನಡುವೆ ಹರಿದು ಹಂಚಿಹೋಗಿತ್ತು. ಒಂದು ಕಡೆ ಮಗುವಿನ ಕನಸುಗಳು, ಇನ್ನೊಂದು ಕಡೆ ಗಂಡನ ಅಸಹಾಯಕತೆ. ಈ ಎರಡರ ನಡುವೆ ನಂಜಮ್ಮ ಯಾವ ದಾರಿ ಆರಿಸಿಕೊಳ್ಳುತ್ತಾಳೆ ಎಂಬುದು ಅವಳ ಮುಂದಿದ್ದ ದೊಡ್ಡ ಪ್ರಶ್ನೆಯಾಯಿತು. ಗೃಹಭಂಗದ ಈ ಹಂತದಲ್ಲಿ ಶಾನುಭೋಗರ ವಂಶದ ಕುಡಿ ಪಟ್ಟಣದಲ್ಲಿ ಚಿಗುರೊಡೆಯಲು ಸಿದ್ಧವಾಗುತ್ತಿದ್ದರೆ, ಹಳೆಯ ಬೇರುಗಳು ಮಾತ್ರ ಮಣ್ಣಿಗಾಗಿ ಹಂಬಲಿಸುತ್ತಿದ್ದವು. ನಂಜಮ್ಮನ ಬದುಕು ಈಗ ತನ್ನ ಅಂತಿಮ ಘಟ್ಟಕ್ಕೆ ಬಂದು ನಿಂತಿತ್ತು. ಪಟ್ಟಣದಲ್ಲಿ ಮಗ ರಾಮಣ್ಣನಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸುವ ಅವಳ ಕನಸು ನನಸಾಗುವ ಹಂತಕ್ಕೆ ಬಂದಿತ್ತು. ರಾಮಣ್ಣ ಕೇವಲ ವಿದ್ಯಾವಂತನಾಗಿರದೆ ತನ್ನ ತಾಯಿಯ ತ್ಯಾಗ ಮತ್ತು ಸಂಸ್ಕಾರವನ್ನು ಮೈಗೂಡಿಸಿಕೊಂಡು ಬೆಳೆದಿದ್ದ. ಆದರೆ ದುರದೃಷ್ಟವಶಾತ್ ಪಟ್ಟಣದಲ್ಲಿ ಮತ್ತೆ ಪ್ಲೇಗ್ ರೋಗ ಕಾಣಿಸಿಕೊಂಡಾಗ ಇಡೀ ಜನಜೀವನ ತಲ್ಲಣಿಸಿತು. ಜನರು ಪ್ರಾಣ ಉಳಿಸಿಕೊಳ್ಳಲು ಪಟ್ಟಣ ಬಿಟ್ಟು ಓಡತೊಡಗಿದರು. ನಂಜಮ್ಮನೂ ಕೂಡ ಅನಿವಾರ್ಯವಾಗಿ ತನ್ನ ಗಂಡ ಮತ್ತು ಮಗನೊಂದಿಗೆ ಮತ್ತೆ ಸುರಕ್ಷಿತ ತಾಣದ ಹುಡುಕಾಟದಲ್ಲಿ ಹೊರಡಬೇಕಾಯಿತು. ಈ ಪ್ರಯಾಣದ ಹಾದಿಯಲ್ಲಿ ನಂಜಮ್ಮನಿಗೆ ಪ್ಲೇಗ್ ರೋಗದ ಲಕ್ಷಣಗಳು ಕಾಣಿಸಿಕೊಂಡವು. ಹಗಲಿರುಳು ತನ್ನ ಸಂಸಾರಕ್ಕಾಗಿ ಅತ್ತೆಯ ಮಲಮೂತ್ರಗಳನ್ನು ತೊಳೆಯುತ್ತಾ, ಗಂಡನ ಬೇಜವಾಬ್ದಾರಿತನವನ್ನು ಸಹಿಸುತ್ತಾ, ಮಗನಿಗಾಗಿ ಬೆವರನ್ನು ರಕ್ತ ಮಾಡಿ ದುಡಿದ ಆ ಅಪ್ರತಿಮ ಜೀವ ಈಗ ದಣಿದಿತ್ತು. ಮೈಮೇಲೆ ಗಡ್ಡೆಗಳು ಎದ್ದು ತೀವ್ರವಾದ ಜ್ವರ ಆವರಿಸಿದಾಗ ನಂಜಮ್ಮನಿಗೆ ತನ್ನ ಅಂತಿಮ ಕ್ಷಣಗಳು ಹತ್ತಿರ ಬಂದಿವೆ ಎಂಬ ಅರಿವಾಯಿತು. ಆದರೂ ಅವಳು ಮಗುವಿನ ಬಗ್ಗೆಯೇ ಆತಂಕಪಟ್ಟಳು. ನನಗೆ ಏನಾದರೂ ಪರವಾಗಿಲ್ಲ, ನನ್ನ ರಾಮಣ್ಣ ಸುರಕ್ಷಿತವಾಗಿರಲಿ ಎಂದು ಪ್ರಾರ್ಥಿಸುತ್ತಾಳೆ. ಒಂದು ಬಯಲು ಪ್ರದೇಶದಲ್ಲಿ ಮರದ ಕೆಳಗೆ ಆಶ್ರಯ ಪಡೆದಿದ್ದಾಗ ನಂಜಮ್ಮನ ಸ್ಥಿತಿ ಚಿಂತಾಜನಕವಾಯಿತು. ಚೆನ್ನಿಗರಾಯ ಅಕ್ಷರಶಃ ದಿಕ್ಕೆಟ್ಟು ಕುಳಿತಿದ್ದ. ಅವನಿಗೆ ತನ್ನ ಹೆಂಡತಿಗೆ ಹೇಗೆ ಚಿಕಿತ್ಸೆ ನೀಡಬೇಕು ಅಥವಾ ಅವಳನ್ನು ಹೇಗೆ ಸಮಾಧಾನಪಡಿಸಬೇಕು ಎಂಬುದು ತಿಳಿಯಲಿಲ್ಲ. ರಾಮಣ್ಣ ಮಾತ್ರ ಅಳುತ್ತಾ ತನ್ನ ತಾಯಿಯ ಕಾಲುಗಳನ್ನು ಅದುಮುತ್ತಿದ್ದ. ನಂಜಮ್ಮ ತನ್ನ ಮಗನ ಕೈ ಹಿಡಿದು, ರಾಮಣ್ಣ, ನೀನು ಮಾತ್ರ ಚೆನ್ನಾಗಿ ಓದಬೇಕು, ದೊಡ್ಡ ಮನುಷ್ಯನಾಗಬೇಕು, ನಿಮ್ಮ ಅಪ್ಪನನ್ನು ಚೆನ್ನಾಗಿ ನೋಡಿಕೋ ಎಂದು ಕೊನೆಯ ಆಸೆಯನ್ನು ಹೇಳುತ್ತಾಳೆ. ತನ್ನ ಇಡೀ ಬದುಕನ್ನು ಪರರಿಗಾಗಿ ಸವೆಸಿದ ಆ ಮಹಾನ್ ಜೀವ ಯಾರಿಗೂ ನೋವು ನೀಡದೆ ಆ ನಿರ್ಜನ ಪ್ರದೇಶದಲ್ಲೇ ಪ್ರಾಣ ಬಿಡುತ್ತದೆ. ನಂಜಮ್ಮನ ಸಾವು ಕೇವಲ ಒಬ್ಬ ಹೆಣ್ಣಿನ ಸಾವಾಗಿರಲಿಲ್ಲ. ಅದು ಒಂದು ಸಮಾಜದ ತಾಳ್ಮೆ, ಸಂಸ್ಕಾರ ಮತ್ತು ಅಪ್ರತಿಮ ಹೋರಾಟದ ಅಂತ್ಯವಾಗಿತ್ತು. ಅವಳ ಸಾವಿನ ನಂತರ ಚೆನ್ನಿಗರಾಯ ಒಬ್ಬ ಅಲೆಮಾರಿಯಂತೆ ಮಂಕಾಗಿ ಉಳಿದುಬಿಡುತ್ತಾನೆ. ಆದರೆ ರಾಮಣ್ಣ ಮಾತ್ರ ತಾಯಿಯ ಆಸೆಯಂತೆ ತನ್ನ ಬದುಕನ್ನು ರೂಪಿಸಿಕೊಳ್ಳಲು ನಿರ್ಧರಿಸುತ್ತಾನೆ. ನಂಜಮ್ಮ ಕಟ್ಟಿದ ಕನಸುಗಳು ಅವಳ ಮಗನ ಮೂಲಕ ಜೀವಂತವಾಗಿ ಉಳಿಯುತ್ತವೆ. ರಾಮಸಂದ್ರದ ಶಾನುಭೋಗರ ಮನೆತನದ ಗೋಡೆಗಳು ಬಿದ್ದಿದ್ದರೂ ನಂಜಮ್ಮ ಬಿಟ್ಟು ಹೋದ ಆದರ್ಶಗಳು ಮಾತ್ರ ಎಂದಿಗೂ ಕುಸಿಯದ ಸ್ತಂಭಗಳಂತೆ ಉಳಿಯುತ್ತವೆ. ಗೃಹಭಂಗ ಎಂದರೆ ಕೇವಲ ಮನೆಯ ಗೋಡೆಗಳು ಬೀಳುವುದಲ್ಲ, ಬದಲಾಗಿ ಒಂದು ಕಾಲಘಟ್ಟದ ಮೌಲ್ಯಗಳು ಮತ್ತು ಒಂದು ಕುಟುಂಬದ ಅಸ್ತಿತ್ವ ಹೇಗೆ ವಿಧಿಯ ಕ್ರೂರ ಆಟಕ್ಕೆ ಬಲಿಯಾಗುತ್ತದೆ ಎಂಬುದನ್ನು ನಂಜಮ್ಮನ ಪಾತ್ರದ ಮೂಲಕ ಎಸ್.ಎಲ್. ಭೈರಪ್ಪನವರು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ನಂಜಮ್ಮನ ಸಾವಿನೊಂದಿಗೆ ಕಥೆ ಮುಕ್ತಾಯವಾದರೂ ಓದುಗರ ಮನಸ್ಸಿನಲ್ಲಿ ಅವಳು ಎಂದಿಗೂ ಒಬ್ಬ ವೀರ ಮಹಿಳೆಯಾಗಿ ನೆಲೆಸುತ್ತಾಳೆ. ಸಂಸಾರ ಎಂಬ ನೊಗವನ್ನು ಹಸಿದ ಹೊಟ್ಟೆಯಲ್ಲೇ ಎಳೆದು ತಂದ ಆ ಚೇತನಕ್ಕೆ ಮೃತ್ಯುವು ಸೋತಂತಿತ್ತು. ಶಾನುಭೋಗರ ಕುಟುಂಬದ ಈ ವಿನಾಶದ ಆರಂಭ ಕೇವಲ ಒಂದು ಮನೆಯ ಕಥೆಯಲ್ಲ, ಇದು ಅಹಂಕಾರ ಮತ್ತು ಕುತಂತ್ರದ ನಡುವೆ ಸಿಲುಕಿದ ಒಂದು ಬದುಕಿನ ದುರಂತ. ಮನೆ ಹೊತ್ತಿ ಉರಿಯುವಾಗ ಮಕ್ಕಳ ಆಟವಾಡುತ್ತಿದ್ದರೆ ಆ ಬೆಂಕಿಯಲ್ಲಿ ಇಡೀ ಸಂಸಾರವೇ ಬೂದಿಯಾಗುತ್ತಿರುವುದು ಯಾರಿಗೂ ಅರಿವಿಗೆ ಬರಲಿಲ್ಲ. ಗಂಗಮ್ಮ ತನ್ನ ಆಸ್ತಿಯನ್ನು ಉಳಿಸಿಕೊಳ್ಳುತ್ತಾಳಾ? ಮಕ್ಕಳ ದ್ವೇಷದ ಜ್ವಾಲೆ ಎಲ್ಲಿಗೆ ಹೋಗಿ ನಿಲ್ಲುತ್ತದೆ? ಮತ್ತು ಈ ಮನೆಗೆ ಸೊಸೆಯಾಗಿ ಬರುವ ನಂಜಮ್ಮ ಈ ಒಡೆದ ಮನೆಯನ್ನು ಹೇಗೆ ಎದುರಿಸುತ್ತಾಳೆ? ಇವೆಲ್ಲವನ್ನೂ ನಾವು ಮುಂದಿನ ಭಾಗದಲ್ಲಿ ಅಂದರೆ ಎಪಿಸೋಡ್ 2ರಲ್ಲಿ ನೋಡೋಣ. ಇಂದಿನ ಸಾಮಾಜಿಕ ಸಂದೇಶ, ಸೋಷಿಯಲ್ ಮೆಸೇಜ್: ಒಂದು ಮನೆ ಕಟ್ಟಲು 100 ವರ್ಷ ಬೇಕು, ಆದರೆ ಅದನ್ನು ಕೆಡವಲು ಒಂದು ಕ್ಷಣದ ಕೋಪ ಸಾಕು. ಅಹಂಕಾರ ಮತ್ತು ದ್ವೇಷ ಕೇವಲ ವ್ಯಕ್ತಿಯನ್ನಲ್ಲ, ಇಡೀ ವಂಶವನ್ನೇ ನಾಶಮಾಡುತ್ತದೆ. ಸಂಬಂಧಗಳಲ್ಲಿ ಪ್ರೀತಿ ಇರಲಿ, ಹಠವಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಮುಂದಿನ ಭಾಗಕ್ಕಾಗಿ ಕಾಯುತ್ತಿರಿ. ಧನ್ಯವಾದಗಳು.